ನನ್ನ ಹೆಸರು ಮೀನಾ. ನನ್ನ ಮದುವೆಯನ್ನು 32 ವರ್ಷದ ಹುಡುಗನೊಂದಿಗೆ ಮಾಡಲಾಯಿತು. ಆ ಸಮಯದಲ್ಲಿ ನಾನು ಪ್ರಜ್ಞೆ ತಪ್ಪಿದ್ದೆ. ಅದೇ ಪರಿಸ್ಥಿತಿಯಲ್ಲಿ ನಾನು ಗಂಡನ ಮನೆಗೆ ಬಂದೆ. ನಾನು ಎಚ್ಚರವಾದಾಗ ನನ್ನ ಗಂಡನ ವರ್ತನೆಯನ್ನು ನೋಡಿ ನಾನು ಹೆದರಿ ಹೋದೆ. ಆಗ ನಾನು ಹೇಳಿದೆ, ಅಂಕಲ್, ನನ್ನನ್ನು ಬಿಟ್ಟು ಬಿಡಿ. ಆದರೆ ಆ ವ್ಯಕ್ತಿ ನನ್ನ ಯಾವುದೇ ಮಾತನ್ನು ಕೇಳಲಿಲ್ಲ. ನಾನು ನೋವಿನಿಂದ ಕಿರುಚಾಡುತ್ತಿದ್ದೆ. ಮತ್ತೆ ನನಗೆ ಪ್ರಜ್ಞೆ ತಪ್ಪಿತ್ತು. ನಾನು ಬೆಂಗಳೂರಿನ ಒಂದು ಹಳ್ಳಿಯವಳಾಗಿದ್ದೆ. ನಾವು ತುಂಬ ಬಡವರು. ನಮ್ಮ ಕತೆ ಈ ಚಿಕ್ಕ ಹಳ್ಳಿಯಿಂದಲೇ ಶುರುವಾಗುತ್ತೆ. ನಾವು ಇಬ್ಬರು ಅಕ್ಕ ತಂಗಿಯರು. ನನಗೀಗ 10 ವರ್ಷವಾಗಿತ್ತು. ಅಮ್ಮನ ಆರೋಗ್ಯ ತುಂಬ ಕೆಟ್ಟಿದ್ದು. ಅಮ್ಮನ ಲಿವರ್ ಡ್ಯಾಮೇಜ್ ಆಗಿತ್ತು. ಅವಳು ಉಳಿಯುವ ಯಾವುದೇ ಸಂಭವವಿಲ್ಲವೆಂದು ಗೊತ್ತಾಗಿತ್ತು. ಅಪ್ಪನ ಬಳಿ ಅಮ್ಮನನ್ನು ಉಳಿಸುವಷ್ಟು ಹಣವಿರಲಿಲ್ಲ. ಮನೆಯಲ್ಲಿ ಏನೂ ಇಲ್ಲದಿದ್ದಾಗ ಹೊಲದಲ್ಲಿ ಬೆಳೆದಿದ್ದ ತರಕಾರಿಗಳನ್ನು ಬೇಯಿಸಿ ತಿನ್ನುತ್ತಿದ್ದೆವು. ಒಂದು ದಿನ ಅಮ್ಮನ ಆರೋಗ್ಯ ಎಷ್ಟೊಂದು ಹದಗೆಟ್ಟಿತೆಂದರೆ ನಾವು ಅವಳನ್ನು ಕರೆದುಕೊಂಡು ಸಿಟಿಯ ಒಂದು ಹಾಸ್ಪಿಟ್ಲಿಗೆ ಬಂದೆವು. ಅದರಿಂದ ಅಮ್ಮನಿಗೆ ಸ್ವಲ್ಪ ಆರಾಮಾಯಿತು. ಅಮ್ಮನನ್ನು ತೋರಿಸಿದ ಹಾಸ್ಪಿಟಲೇ ಇರಲಿಲ್ಲ. ಈಗ ಸಂಬಂಧಿಕರು ಸಹ ನಮ್ಮ ಕೈ ಬಿಟ್ಟಿದ್ದರು. ಬೇರೆ ಯಾರೂ ಸಹಾಯ ಮಾಡುವವರು ಇರಲಿಲ್ಲ. ಅಪ್ಪ ತಳ್ಳುವ ಗಾಡಿಯಲ್ಲಿ ತರಕಾರಿಗಳನ್ನು ಮಾರುತ್ತಿದ್ದರು. ಅದರಿಂದ ಬರುವ ಹಣದಿಂದ ನಮ್ಮ ಮನೆ ನಡೆಯುತ್ತಿತ್ತು. ನಂತರ ನಾವು ಅಮ್ಮನನ್ನು ಕರೆದುಕೊಂಡು ಮನೆಗೆ ಬಂದೆವು. ಹೀಗೆ ನೋಡುತ್ತಿದ್ದಂತೆ 2 ವರ್ಷಗಳು ಕಳೆದು ಹೋದವು. ನನಗಾಗ 12 ವರ್ಷ ವಯಸ್ಸಾಗಿತ್ತು. ಒಂದು ದಿನ ಪಕ್ಕದ ಮನೆ ಆಂಟಿ ನಮ್ಮ ಮನೆಗೆ ಬಂದರು. ಪಕ್ಕದೂರಿನಿಂದ ನೇತ್ರಾಳಿಗಾಗಿ ಸಂಬಂಧ ಬಂದಿದೆ ಎಂದರು. ಅಪ್ಪ ತುಂಬ ಖುಷಿಯಾದರು. ಅಮ್ಮನು ನಾನು ಬದುಕಿದ್ದಾಗಲೇ ನನ್ನ ಮಗಳ ಮದುವೆಯಾಗಲೆಂದು ಯೋಚಿಸುತ್ತಿದ್ದಳು. ನನಗೂ ಸಹ ತುಂಬ ಖುಷಿಯಾಯಿತು. ಆದರೆ ಮದುವೆ ಮಾಡಲು ಹಣವೇ ಇರಲಿಲ್ಲ. ಆದರೂ ಧೈರ್ಯ ಮಾಡಿ ಅಪ್ಪ ಹೇಳಿದರು, ಸರಿ, ನಾವು ಮದುವೆ ಮಾಡಲು ತಯಾರಿದ್ದೇವೆ. ಆದರೆ ಹುಡುಗ ಏನು ಮಾಡುತ್ತಾನೆಂದು ಕೇಳಿದರು. ಆಂಟಿ ಹೇಳಿದರು, ಅಣ್ಣ, ಅದರ ಬಗ್ಗೆ ಚಿಂತೆ ಮಾಡಬೇಡಿ. ಹುಡುಗ ಒಳ್ಳೆ ಕೆಲಸದಲ್ಲಿದ್ದಾನೆ. ಅವರು ತುಂಬ ಶ್ರೀಮಂತರು. ಆಗ ಅಪ್ಪ ಸರಿ ಎಂದು ಹೇಳಿದರು. ಆಂಟಿ ಖುಷಿಯಿಂದ, ಹಾಗಾದರೆ ನಾನು ಹುಡುಗನ ಕಡೆಯವರಿಗೆ ಹೇಳುತ್ತೇನೆ. ಮದುವೆ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಲು ಮತ್ತು ಹುಡುಗಿಯನ್ನು ನೋಡಲು ಬರುವಂತೆ ಹೇಳುತ್ತೇನೆ ಎಂದರು. ಆಗ ಅಪ್ಪ ಹೇಳಿದರು, ಅವರು ಹೇಗೆ ಇಷ್ಟಪಡುತ್ತಾರೋ ಹಾಗೇ ಆಗಲಿ ಎಂದರು. ಅವರು 4 ದಿನಗಳ ಒಳಗೆ ಮದುವೆ ನಡೆಯಬೇಕು ಎಂದಿದ್ದಾರೆ ಎಂದಾಗ ಇದಕ್ಕೂ ಅಪ್ಪ ತಯಾರಾದರು. ಹಳ್ಳಿಯ ಕೆಲವರಿಂದ ಸಹಾಯ ಕೇಳಿದರು. ಅವರು 1 ಲಕ್ಷವನ್ನು ಅರೇಂಜ್ ಮಾಡಿ ಅಪ್ಪನಿಗೆ ನೀಡಿದರು. ಹಾಗೂ ಹೀಗೋ ಮಾಡಿ ಮದುವೆ ಹಾಲ್ನ ವ್ಯವಸ್ಥೆ ಆಯಿತು. ಇಂದು ಮದುವೆ ದಿಬ್ಬಣ ಬರುವುದರಲ್ಲಿತ್ತು. ಅಕ್ಕನ ಮದುವೆಯಾಗುವುದು ಎಂದು ಯೋಚಿಸುತ್ತಾ ನಾನು ತುಂಬ ಖುಷಿಯಾಗಿದ್ದೆ. ಆದರೆ ದಿಬ್ಬಣ ಬಾಗಿಲ ಬಳಿ ಬರುತ್ತಿದ್ದಂತೆ ನಾನು ಮದುಮಗನನ್ನು ನೋಡಲು ಹೋದೆ. ಇದೇನಿದು, ಕೇವಲ ಅಕ್ಕನ ಮದುವೆ ಇದೆ, ಆದರೆ ಇಬ್ಬರು ಮದುಮಕ್ಕಳು ಬಂದಿದ್ದಾರೆ. ನಾನು ಅಕ್ಕನ ಬಳಿ ಓಡಿ ಬಂದೆ. ಅಕ್ಕ, ನಿಮಗಾಗಿ 2 ಮದುಮಕ್ಕಳು ಬಂದಿದ್ದಾರೆ. ದಿಬ್ಬಣದ ಜೊತೆ ಅವರು ನಡೆದು ಬರುತ್ತಿರುವುದನ್ನು ನೋಡಿದೆ. ಆಗ ಅಕ್ಕ ಹೇಳಿದಳು, ನಿನಗೆ ಹುಚ್ಚು ಹಿಡಿದಿದೆಯೇನು? ಅವರಲ್ಲಿ ಮದುಮಗ ಒಬ್ಬನೇ ಆಗಿರುತ್ತಾನೆ, ಮತ್ತೊಬ್ಬರು ಬೇರೆ ಯಾರು ಇರಬಹುದು. ಆಗ ನಾನು ಹೇಳಿದೆ, ಇಲ್ಲ ಅಕ್ಕ, ನಿಜವಾಗ್ಲೂ 2 ಮದುಮಕ್ಕಳಿದ್ದಾರೆ. ಅಕ್ಕನು ಸತ್ಯವೆಂದು ನಂಬಿದಳು. ಅಪ್ಪನೂ ಸಹ ತರಾತುರಿಯಲ್ಲಿ ನಮ್ಮ ಬಳಿ ಬಂದನು. ಮೀನಾ, ನೀನು ರೆಡಿಯಾಗು. ನಿಮ್ಮ ಅಕ್ಕನನ್ನು ತಯಾರು ಮಾಡಿ ಕರೆದುಕೊಂಡು ಬಾ. ನಾನು ಸರಿ ಎಂದು ಹೇಳಿದೆ. ನಾನು ರೆಡಿಯಾಗಿ ಅಕ್ಕನನ್ನು ಮಂಟಪಕ್ಕೆ ಕರೆದುಕೊಂಡು ಬಂದೆ. ಪಕ್ಕದ ಮನೆಯ ಆಂಟಿ ಬಂದರು. ಅಕ್ಕನನ್ನು ಮದುಮಗನ ಪಕ್ಕದಲ್ಲಿ ಕುಳ್ಳಿರಿಸಿದರು ಮತ್ತು ನಾನು ಆ ಕಡೆ ಹೊರಟೆ. ಅಲ್ಲಿ ಬೇರೆ ಬೇರೆ ರೀತಿಯ ಅಡುಗೆಯನ್ನು ಮಾಡಿದ್ದರು. ನಾನು ಖುಷಿಯಿಂದ ಊಟ ಮಾಡುತ್ತಿದ್ದೆ. ಇಂದು ನನ್ನ ಮದುವೆಯೂ ಸಹ ಇದೆ. ಆದರೆ ನನಗೆ ಗೊತ್ತೇ ಇರಲಿಲ್ಲ. ನಾನು ಹೊಟ್ಟೆ ತುಂಬ ಊಟ ಮಾಡಿದೆ. ಅಲ್ಲಿ ಇಲ್ಲಿ ಆಟವಾಡುತ್ತಿದ್ದೆ. ಆಟವಾಡುತ್ತಾ ಅಕ್ಕನ ಮದುವೆ ನೋಡಲು ಮಂಟಪದ ಬಳಿ ಬಂದೆ. ಆಕಸ್ಮಿಕವಾಗಿ ಆಂಟಿ ನನ್ನನ್ನು ಹಿಡಿದುಕೊಂಡು ಮತ್ತೊಬ್ಬ ಮದುಮಗನ ಬಳಿ ಕುಳ್ಳಿರಿಸಿದರು. ಆಗ ನಾನು ಕೇಳಿದೆ, ಆಂಟಿ, ಇದೇನು ಮಾಡುತ್ತಿದ್ದೀರಿ ಎಂದಾಗ ಆಂಟಿ ಹೇಳಿದರು, ಅರೆ ಹುಚ್ಚಿ, ಇಂದು ನಿನ್ನ ಮದುವೆ ಕೂಡ ಇದೆ. ನಿನಗೆ ಗೊತ್ತಿಲ್ವಾ? ನಿನ್ನ ಅಕ್ಕನ ಮದುವೆ ಜೊತೆ ನಿನ್ನ ಮದುವೆ ಫಿಕ್ಸ್ ಆಗಿದೆ. ಇದನ್ನು ಕೇಳಿ ನನ್ನ ತಲೆ ಗಿರ್ರೆಂದಿತ್ತು. ಈಗ ನಾನಾದರೂ ಏನು ಮಾಡಲು ಸಾಧ್ಯ? ನನಗೆ ಕೇವಲ 12 ವರ್ಷವಾಗಿತ್ತು. ಇಲ್ಲಿಯವರೆಗೆ ನನಗೆ ಪೀರಿಯಡ್ ಕೂಡ ಆಗಿರಲಿಲ್ಲ. ಅಂದ ಮೇಲೆ ನನ್ನ ಮದುವೆ ಹೇಗೆ ನಡೆಯಲು ಸಾಧ್ಯ? ನಾನು ತಕ್ಷಣ ಆಂಟಿಗೆ ಕೈ ಮುಗಿದು ಕೇಳಿಕೊಂಡೆ ಮತ್ತು ಅಪ್ಪನ ಬಳಿ ಬಂದು, ಅಪ್ಪ, ಇದೆಲ್ಲ ಏನು? ನನ್ನ ಮದುವೆಯನ್ನು ಸಹ ಮಾಡುತ್ತಿದ್ದಾರೆ. ಇವತ್ತು ಅಕ್ಕನ ಮದುವೆ ಮಾತ್ರ ಇತ್ತಲ್ವಾ? ಮತ್ತೆ ಆಂಟಿ ಏಕೆ ಹೀಗೆ ಮಾಡುತ್ತಿದ್ದಾರೆ? ನನಗೂ ಮದುವೆ ಮಾಡುತ್ತೀರೇನು? ಆಗ ಅಪ್ಪ ಹೇಳಿದರು, ಆಂಟಿ ಸತ್ಯವನ್ನೇ ಹೇಳುತ್ತಿದ್ದಾರೆ. ಹೌದು ಮಗಳೇ, ಇಂದು ನಿನ್ನ ಮದುವೆಯೂ ಸಹ ಇದೆ. ಮಗಳೇ, ಇದು ನನ್ನ ಅಸಹಾಯಕತೆ. ಇಂದು ನೀನು ಮದುವೆಯಾಗಲೇಬೇಕು. ನಿನ್ನ ಮತ್ತು ನಿನ್ನ ಅಕ್ಕನ ಮದುವೆಯಾಗಬೇಕೆಂದು ಅಮ್ಮ ಆಸೆ ಪಟ್ಟಿದ್ದಾಳೆ. ಮಗಳೇ, ನನ್ನನ್ನು ಕ್ಷಮಿಸಿಬಿಡು. ಅಮ್ಮನಿಗೋಸ್ಕರ ಈ ಮದುವೆಯನ್ನು ಮಾಡಿಕೊ. ಅಪ್ಪನ ಕಣ್ಣೀರನ್ನು ನನ್ನಿಂದ ನೋಡಲಾಗಲಿಲ್ಲ. ಸರಿ ಅಪ್ಪ, ನಾನು ಮದುವೆ ಮಾಡಿಕೊಳ್ಳುತ್ತೇನೆ. ನಾನು ಸುಮ್ಮನೆ ಹೋಗಿ ಹುಡುಗನ ಬಳಿ ಕುಳಿತುಕೊಂಡೆ. ಮದುವೆಯ ದಿನ ಅಮ್ಮನ ಆರೋಗ್ಯವೂ ಸಹ ತುಂಬ ಹದಗೆಟ್ಟಿತ್ತು. ಅಮ್ಮನನ್ನು ಒಂದು ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದೆವು. ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಆಟ ಆಡುವ ಹುಡುಗಿಗೆ ಮದುವೆ ಮಾಡುತ್ತಿದ್ದಾರೆ ಎನ್ನುವುದು ಅವಳ ಹೃದಯಕ್ಕೆ ನಾಟಿತ್ತು. ನಾನು ಶಾಲೆಗೂ ಕೂಡ ಹೋಗುತ್ತಿರಲಿಲ್ಲ. ನಾನು ಗೊಂಬೆಗಳೊಂದಿಗೆ ಆಟವಾಡುತ್ತಿರುತ್ತಿದ್ದೆ. ಅಕ್ಕನಿಗೆ 16 ವರ್ಷ ವಯಸ್ಸಾಗಿತ್ತು. ಇಲ್ಲಿಗೆ ನನ್ನ ಜೀವನ ಮುಗಿದು ಹೋಗಿತ್ತು. ನಮ್ಮ ಮದುವೆ ನಡೆಯಿತು. ನಾವಿಬ್ಬರು ಗಂಡನ ಮನೆಗೆ ಬಂದೆವು. ನಾನು ನನ್ನ ಗಂಡನ ಮನೆಗೆ ಹೇಗೆ ಬಂದೆ, ನನ್ನನ್ನು ಯಾರು ಕರೆದುಕೊಂಡು ಬಂದರು ಒಂದು ನನಗೆ ನೆನಪಿರಲಿಲ್ಲ. ಏಕೆಂದರೆ ಮದುವೆಯಾದ ಮೇಲೆ ನಾನು ತಕ್ಷಣ ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ. 5 ಗಂಟೆಗಳಾದ ಮೇಲೆ ನನಗೆ ಪ್ರಜ್ಞೆ ಬಂತು. ನಾನು ಕಣ್ಣು ತೆರೆದಾಗ ನನ್ನ ಮುಂದೆ ಅಕ್ಕ ನಿಂತಿದ್ದಳು.
ಆಗ ನನಗೆ ಅಷ್ಟೇನು ಟೆನ್ಷನ್ ಆಗಿರಲಿಲ್ಲ. ಸರಿ, ಯಾರೂ ಇಲ್ಲದಿದ್ದರೂ ನನ್ನ ಅಕ್ಕನಾದರೂ ಇದ್ದಾಳಲ್ಲ. ನನ್ನ ಗಂಡನ ಮನೆಯಲ್ಲಿ ನನ್ನ ಮಾವ, ಅತ್ತೆ, ನನ್ನ ಅಕ್ಕನ ಗಂಡ, ಅಕ್ಕ, ನನ್ನ ಗಂಡ ಇದ್ದರು. ಅಕ್ಕ ಮನೆಯ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡಳು. ನಾನಂತೂ ಯಾವಾಗಲೂ ಆಟವಾಡುತ್ತಿರುತ್ತಿದ್ದೆ. ನನ್ನ ಗಂಡ ನನ್ನನ್ನು ವಿಚಿತ್ರ ದೃಷ್ಟಿಯಿಂದ ನೋಡುತ್ತಿದ್ದರು. ಅವರು ನನ್ನನ್ನು ನೋಡುವ ರೀತಿಗೆ ನಾನು ತುಂಬ ಹೆದರುತ್ತಿದ್ದೆ ಮತ್ತು ಅಕ್ಕನ ಬಳಿ ಓಡಿ ಬರುತ್ತಿದ್ದೆ. ನಾನು ಎಲ್ಲೇ ಇದ್ದರೂ ಅವರು ನೋಡುತ್ತಿದ್ದರು. ಹೀಗೆ 3 ತಿಂಗಳು ಕಳೆದು ಹೋಯಿತು. ಆಗ ನನಗೆ ಪೀರಿಯಡ್ಸ್ ಆಯಿತು. ನೋಡುತ್ತಲೇ 1 ವಾರ ಕಳೆಯಿತು. ಯಾವಾಗ ನನ್ನ ಪೀರಿಯಡ್ಸ್ ಮುಗೀತೋ ಆಗ ನನ್ನನ್ನು ಮದುಮಗಳಂತೆ ಅಲಂಕರಿಸಿ ಒಂದು ಕೋಣೆಯಲ್ಲಿ ಕೂರಿಸಿದ್ದರು. ನಾನು ಮದುಮಗಳಾಗಿ ಕುಳಿತುಕೊಂಡಿದ್ದೆ. ಬಾಗಿಲ ಕಡೆ ನೋಡಿದಾಗ ನನ್ನ ಗಂಡ ಕೋಣೆಯ ಕಡೆ ಬರುತ್ತಿದ್ದ. ಅವನನ್ನು ನೋಡಿ ನಾನು ಹೆದರಿ ಹೋದೆ. ಏಕೆಂದರೆ ನಾನಿನ್ನು ಚಿಕ್ಕ ಹುಡುಗಿಯಾಗಿದ್ದೆ. ಬಂದವರೇ ನನ್ನನ್ನು ಮುಟ್ಟಿದರು, ಕೂದಲನ್ನು ನೇವರಿಸುತ್ತಿದ್ದರು. ನಾನು ಹೆದರಿಕೆಯಿಂದ ತುಂಬ ನಡುಗುತ್ತಿದ್ದೆ. ನಾನು ಹೇಳಿದೆ, ಅಂಕಲ್ ನನ್ನನ್ನು ಬಿಟ್ಟು ಬಿಡಿ ಎಂದಾಗ ಅವನು ಸಿಟ್ಟಿನಿಂದ ನನ್ನ ಕಡೆ ನೋಡಿದನು ಮತ್ತೆ ಹೇಳಿದನು, ನಾನು ನಿನ್ನ ಅಂಕಲ್ ಅಲ್ಲ, ನಾನು ನಿನ್ನ ಗಂಡ. ಆಗ ನಾನು ಸರಿ ಎಂದು ಹೇಳುತ್ತಾ ಹೆದರಿಕೆಯಿಂದ ನಡುಗುತ್ತಿದ್ದೆ. ಏನು ಮಾಡಬೇಕೋ ತೋಚಲಿಲ್ಲ. ಆದರೆ ನಾನು ಅವರಿಗೆ ಹೇಳಿದೆ, ನೀವು ಹೀಗೇಕೆ ನನ್ನನ್ನು ಮುಟ್ಟುತ್ತಿದ್ದೀರಿ? ನನಗೆ ಇದು ಇಷ್ಟವಾಗುವುದಿಲ್ಲ. ಆಗ ಅವರು ಹೇಳಿದರು, ಅರೆ ಹುಚ್ಚಿ, ನೀನು ನನ್ನ ಹೆಂಡತಿ, ನಿನಗೆ ಗೊತ್ತಿಲ್ವಾ ಗಂಡ ಹೆಂಡತಿಯ ನಡುವೆ ಏನಾಗುತ್ತೆ ಅಂತ? ನಿನಗೆ ಗೊತ್ತಿಲ್ಲ ನನಗೆ ಗೊತ್ತು. ಆದರೆ ನೀನು ಹೆದರಬೇಡ. ಗಂಡ ಹೆಂಡತಿಯ ನಡುವೆ ಏನು ನಡೆಯುತ್ತದೆ ಎಂದು ನಾನು ನಿನಗೆ ಹೇಳುತ್ತೇನೆ. ನಾನು ನಿನ್ನ ಬಳಿ ನಿನ್ನನ್ನು ಹೆದರಿಸಲು ಬಂದೇನೆಂದು ತಿಳಿದುಕೊಂಡೆಯಾ? ನಾನು ನಿನ್ನನ್ನು ಪ್ರೀತಿ ಮಾಡಲು ಬಂದಿದ್ದೇನೆ. ಅವನು ಹೀಗೆ ಹೇಳಿ ನನ್ನನ್ನು ಒಪ್ಪಿಕೊಂಡನು. ನಾನು ಅವರಿಗೆ ಬೇಡವೆಂದು ಬೇಡಿಕೊಂಡೆ. ನನ್ನನ್ನು ಬಿಟ್ಟು ಬಿಡು, ಹೀಗೆಲ್ಲ ಮಾಡುವುದು ನನಗೆ ಇಷ್ಟವಿಲ್ಲ. ಅವರು ನನ್ನ ಒಂದು ಮಾತನ್ನು ಕೇಳಲಿಲ್ಲ. ಬೆಳಗಾಗುತ್ತಿದ್ದಂತೆ ನನ್ನ ಇಡೀ ಶರೀರ ನೋವಿನಿಂದ ಕೂಡಿತ್ತು. ನಾನು ನೋವಿನಿಂದ ನರಳುತ್ತಿದ್ದೆ ಮತ್ತು ಅಳುತ್ತಿದ್ದೆ. ಆಗ ಅಕ್ಕ ಕೋಣೆಯೊಳಗೆ ಬಂದಳು. ನನ್ನನ್ನು ಹಾಸಿಗೆಯಿಂದ ಎತ್ತಿ ಕುಳ್ಳಿರಿಸಿದಳು. ನನಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆಯನ್ನು ತೊಡಿಸಿ ಆರಾಮ್ ತೆಗೆದುಕೊ ಎಂದು ಅಡುಗೆ ಮಾಡಲು ಹೊರಟು ಹೋದಳು. ಸ್ವಲ್ಪ ಸಮಯದ ನಂತರ ಅವಳು ಊಟವನ್ನು ತೆಗೆದುಕೊಂಡು ಬಂದಳು. ನಾನು ಊಟ ಮಾಡಿದೆ. ಆದರೆ ನಾನು ಅಳುತ್ತಿದ್ದೆ. ಅಕ್ಕನಿಗೆ ಹೇಳುತ್ತಿದ್ದೆ, ಅಕ್ಕ ನನ್ನನ್ನು ಇಲ್ಲಿಂದ ಬಿಟ್ಟು ಹೋಗಬೇಡ. ಅವನು ಒಬ್ಬ ವಿಚಿತ್ರ ಮನುಷ್ಯ, ನನ್ನ ಜೊತೆ ಕೆಟ್ಟದಾಗಿ ನಡೆದುಕೊಳ್ಳುತ್ತಾನೆ. ಆಗ ಅಕ್ಕ ಹೇಳಿದಳು, ನೀನೇನು ಗಾಬರಿಯಾಗಬೇಡ, ಎಲ್ಲವೂ ಸರಿ ಹೋಗುತ್ತೆ. ನೀನು ಸಹ ಸರಿ ಹೋಗುತ್ತೀಯ. ನೀನು ಮೊದಲಿನಂತೆ ಆಟವಾಡಬಹುದು. ನೀನು ಗಾಬರಿಯಾಗುವ ಅವಶ್ಯಕತೆ ಇಲ್ಲ. ನೋಡು, ನಿನ್ನ ಜೊತೆ ನಾನಿದ್ದೇನಲ್ಲ, ನಿನ್ನ ಜೊತೆಯೇ ಇರುತ್ತೇನೆ ಎಂದು ಅಕ್ಕ ನನಗೆ ಸಮಾಧಾನ ಮಾಡಿ ಕೋಣೆಯಿಂದ ಹೊರಟು ಹೋಗಿದ್ದಳು. ನಂತರ ನಾನು ನಿದ್ದೆ ಹೋದೆ. ನೋಡುತ್ತಲೇ 1 ತಿಂಗಳು ಕಳೆಯಿತು. ಆಗ ನನಗೆ ವಾಂತಿ ಬರತೊಡಗಿತ್ತು. ನನಗೆ ತಲೆ ಸುತ್ತು ಬಂದು ಅಂಗಳದಲ್ಲಿ ಬಿದ್ದೆ. ಅತ್ತೆ ಮತ್ತು ಅಕ್ಕ ಇಬ್ಬರು ಓಡಿ ಬಂದು ನನ್ನನ್ನು ಎತ್ತಿ ಕುಳ್ಳಿರಿಸಿದರು. ಅವರು ಡಾಕ್ಟರನ್ನು ಕರೆದರು. ಡಾಕ್ಟರ್ ಚೆಕಪ್ ಮಾಡಿ ನಾನು ಪ್ರೆಗ್ನೆಂಟ್ ಎಂದು ಹೇಳಿದರು. ನನಗೇನು ಅರ್ಥವಾಗಲಿಲ್ಲ. ಇದೆಲ್ಲ ಏನು? ಡಾಕ್ಟರ್ ಏನು ಹೇಳುತ್ತಿದ್ದಾರೆ? ನಾನು ಪ್ರೆಗ್ನೆಂಟ್ ಇದ್ದೀನಾ? ಇದೆಂತಹ ರೋಗ ಎಂದು ಕೇಳಿದೆ. ನನಗೆ ಪ್ರೆಗ್ನೆಂಟ್ ಅರ್ಥವೇನೆಂದು ಗೊತ್ತಿರಲಿಲ್ಲ. ಒಂದು ಒಳ್ಳೆಯ ವಿಷಯವೇನೆಂದರೆ ಅದೇ ದಿನ ಅಪ್ಪ ನಮ್ಮ ಮನೆಗೆ ಬಂದಿದ್ದರು. ಅಮ್ಮನ ಆರೋಗ್ಯ ಸಹ ಈಗ ಸರಿಯಾಗಿದೆ. ಇದೆಂಥ ಅದೃಷ್ಟವಾಗಿತ್ತು. ಇಂದು ನಾನು ಪ್ರೆಗ್ನೆಂಟ್ ಇದ್ದೀನಿ ಎಂದು ಗೊತ್ತಾಯಿತು. ಅಮ್ಮ ಸರಿಯಾಗಿದ್ದಾಳೆ ಎಂದು ಸಹ ಹಿಂದೆ ಗೊತ್ತಾಯಿತು. ಏಕೆಂದರೆ ನಾನು ಪ್ರೆಗ್ನೆಂಟ್ ಎಂದು ತಿಳಿದು ಅಮ್ಮ ಚಿಂತೆ ಮಾಡಿಕೊಳ್ಳಬಹುದು ಎಂದು ನಾನು ಅಮ್ಮನ ಬಗ್ಗೆ ಯೋಚಿಸುತ್ತಿದ್ದೆ. ಆದರೆ ನನಗೆ ಈಗ ಅಮ್ಮ ಆರಾಮಾಗಿದ್ದಾಳೆ ಎಂದು ಸಮಾಧಾನವಾಯಿತು. ಆದರೆ ನನ್ನ ಜೀವನ ಪೂರ್ತಿ ಹಾಳಾಗಿ ಹೋಗಿತ್ತು. ಏಕೆಂದರೆ ನನಗೆ ಸಂಬಂಧವೇ ಇಲ್ಲದವನ ಜೊತೆ, ನನ್ನನ್ನು ಅರ್ಥ ಮಾಡಿಕೊಳ್ಳದವನ ಜೊತೆ ನನ್ನ ಮದುವೆಯಾಗಿತ್ತು. ಕೆಲವು ದಿನಗಳಾದ ಮೇಲೆ ಅವರಿಗೆ ಇನ್ನೊಂದು ಹೆಂಡತಿ ಇರುವುದು ಗೊತ್ತಾಯಿತು. ಇದಕ್ಕೂ ಮೊದಲು ನನಗೆ ಇದ್ಯಾವುದರ ಬಗ್ಗೆಯೂ ಮಾಹಿತಿ ಇರಲಿಲ್ಲ. ನಾನು ಯೋಚಿಸಿದೆ, ಮತ್ತೊಂದು ಹೆಂಡತಿ ಇದ್ದರೆ ಏನಾಯಿತು? ಇವನ ಜೊತೆ ನನ್ನ ಮದುವೆಯಂತೂ ಆಗಿ ಹೋಗಿದೆ. ಈಗ ಇವನು ನನ್ನ ಗಂಡ. ಇದೇ ರೀತಿ ಸಮಯ ಕಳೆದು ಹೋಗುತ್ತಿತ್ತು. ಕ್ರಮೇಣ 5 ತಿಂಗಳು ಮುಗಿದು ಹೋಗಿತ್ತು. 5 ತಿಂಗಳಾಗುತ್ತಿದ್ದಂತೆ ಒಳಗಿನಿಂದಲೇ ನನ್ನ ಹೊಟ್ಟೆ ದೊಡ್ಡದಾಗುತ್ತಾ ಬಂದಿತ್ತು. ಆಗ ನನಗೆ ತುಂಬ ಹೆದರಿಕೆಯಾಗಿತ್ತು. ನಾನು ನನ್ನ ಅತ್ತೆ ಬಳಿ ಹೋದೆ ಮತ್ತು ಹೇಳಿದೆ, ಅತ್ತೆ, ನನ್ನ ಹೊಟ್ಟೆ ಈ ರೀತಿ ಏಕೆ ದೊಡ್ಡದಾಗುತ್ತಿದೆ? ಆಗ ಅವರು ಹೇಳಿದರು, ಇಲ್ಲ ಮಗಳೇ, ಆ ರೀತಿ ಆಗುತ್ತೆ. ನೀನು ರೆಸ್ಟ್ ತೆಗೆದುಕೋ, ಎಲ್ಲವೂ ಸರಿಯಾಗುತ್ತದೆ. ಆಗ ನಾನು ಅಕ್ಕನ ಬಳಿ ಹೋದೆ. ನನ್ನ ಅಕ್ಕನಿಗೂ ಅಷ್ಟೊಂದು ಗೊತ್ತಿರಲಿಲ್ಲ. ಅವಳು ಹೇಳಿದಳು, ನೋಡು ಮೀನಾ, ನೀನು ಪ್ರೆಗ್ನೆಂಟ್ ಇದೆಯಾ? ಇದರ ಅರ್ಥ ನಿನ್ನ ಹೊಟ್ಟೆಯೊಳಗೆ ಒಂದು ಮುದ್ದಾದ ಮಗು ಇದೆ. ಆ ಮಗುವಿಗೆ ನೀನು ಜನ್ಮ ನೀಡುತ್ತೀಯ. ಅಕ್ಕನ ಮಾತು ಕೇಳಿ ನಾನು ಸುಮ್ಮನಾದೆ. ಹಾಗೆ ನಾನು ನನ್ನ ಕೋಣೆಗೆ ಬಂದೆ. ನಾನು ಕುಳಿತುಕೊಂಡಿದ್ದಾಗ ನನ್ನ ಗಂಡ ಒಳಗೆ ಬಂದನು ಮತ್ತು ಹೇಳಿದನು, ಕೇಳು, ನೀನು ನಿನ್ನ ಗಂಟು ಮೂಟೆ ಕಟ್ಟು. ಇಂದಿನಿಂದ ನಾನು ನಿನ್ನ ಜೊತೆ ಇರುವುದಿಲ್ಲ. ಈಗ ನಾನು ನನ್ನ ಮೊದಲನೇ ಹೆಂಡತಿ ಜೊತೆ ಇರುತ್ತೇನೆ. ಅವಳೇ ನನ್ನ ನಿಜವಾದ ಹೆಂಡತಿ. ನಾನು ಅವಳನ್ನು ತುಂಬ ಪ್ರೀತಿಸುತ್ತೇನೆ. ನಾನು ನಿನ್ನನ್ನು ಮದುವೆಯಾಗಬೇಕೆಂದು ಅಪ್ಪ ಮತ್ತು ಅಮ್ಮ ಹಠ ಹಿಡಿದಿದ್ದರು. ಹಳ್ಳಿಯನ್ನು ಬಿಟ್ಟು ಬೇರೆ ಹುಡುಗಿಯೊಂದಿಗೆ ಮದುವೆಯಾಗಬಾರದೆನ್ನುವುದು ಅವರ ಆಸೆಯಾಗಿತ್ತು. ನಾನು ಅವರು ಹೇಳಿದ ಹಾಗೆ ನಿನ್ನ ಜೊತೆ ಮದುವೆಯಂತೂ ಮಾಡಿಕೊಂಡೆ. ಆದರೆ ನಿನ್ನ ಜೊತೆ ಸಂಸಾರ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನೀನು ಈಗ ನಿನ್ನ ಸಾಮಾನುಗಳೆಲ್ಲವನ್ನು ಪ್ಯಾಕ್ ಮಾಡು, ಇಲ್ಲಿಂದ ಹೊರಟು ಹೋಗು. ಅವರ ಮಾತು ಕೇಳಿ ನನಗೆ ತುಂಬ ಗಾಬರಿಯಾಯಿತು. ಏಕೆಂದರೆ ನಾನೀಗ ಮದುವೆಯ ಅರ್ಥವೇನೆಂದು ಅರಿತುಕೊಂಡಿದ್ದೆ. ಆದರೆ ಈಗ ಈ ಮನುಷ್ಯ ನನ್ನನ್ನು ಬಿಟ್ಟು ಬಿಡುವ ಮಾತನಾಡುತ್ತಿದ್ದನು.
ಆದರೆ ನನಗೆ ಹಾಗೆ ಮಾಡಲು ಸಾಧ್ಯವಿರಲಿಲ್ಲ. ಅವರು ಕೂಡ ನನ್ನನ್ನು ಬಿಡಲು ಸಾಧ್ಯವಿಲ್ಲ. ಏಕೆಂದರೆ ಅಪ್ಪನು ನಮ್ಮ ಮದುವೆಗಾಗಿ 1,00,000 ಹಣವನ್ನು ಖರ್ಚು ಮಾಡಿದ್ದರು ಮತ್ತು ಕೆಲವೊಂದು ಜನರಿಂದ ಸಾಲ ಮಾಡಿಕೊಂಡು ನಮ್ಮ ಮದುವೆ ಮಾಡಿ ಮುಗಿಸಿದ್ದರು. ಈ ಮನುಷ್ಯ ನನ್ನನ್ನು ಬಿಟ್ಟರೆ ಅಪ್ಪ ಬದುಕಿದ್ದಾಗಲೇ ಸತ್ತು ಹೋಗುತ್ತಾರೆ. ಆದರೆ ಆನಂತರ ನನ್ನ ಮತ್ತು ನನ್ನ ಮಗುವಿನ ಕತೆ ಏನಾಗೋದು? ನಾನು ಅಳುತ್ತಾ ನನ್ನ ಅತ್ತೆ ಹತ್ತಿರ ಹೋದೆ. ಅತ್ತೆಗೆ ಅಳುತ್ತಾ ಹೇಳಿದೆ, ನೋಡಿ ಅತ್ತೆ, ಏನು ಹೇಳುತ್ತಿದ್ದಾರೆ ಇವರು? ನನ್ನನ್ನು ಇಲ್ಲಿ ಇಟ್ಟುಕೊಳ್ಳುವುದಿಲ್ಲವೆಂದು ಹೇಳುತ್ತಿದ್ದಾರೆ. ಅತ್ತೆ ಮಾವ ಇಬ್ಬರು ತುಂಬ ಚಿಂತೆಗೊಳಗಾದರು. ನನ್ನ ಗಂಡನಿಗೆ ಅವರಿಬ್ಬರು ತಿಳಿ ಹೇಳಿದರು, ನೋಡು, ನೀನು ಹಾಗೆ ಮಾಡಲು ಸಾಧ್ಯವಿಲ್ಲ. ನೀನು ಇವಳ ಜೊತೆ ಇರಬೇಕು. ಮೀನಾ ತುಂಬ ಒಳ್ಳೆಯ ಹುಡುಗಿ. ಇವಳು ಈಗ ಅಮ್ಮನಾಗುತ್ತಿದ್ದಾಳೆ, ನಿನ್ನ ಮಗುವಿನ ತಾಯಿಯಾಗುತ್ತಿದ್ದಾಳೆ. ನೀನು ಹೀಗೆ ಮಾಡಲು ಹೇಗೆ ಸಾಧ್ಯ? ನೀನು ಮೀನಾಳ ಜೊತೆ ಇರಬೇಕು. ನನ್ನ ಗಂಡನಿಗೆ ಎಲ್ಲರೂ ತಿಳಿ ಹೇಳಿದರು. ಆದರೆ ಅವರು ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ನನಗೆ ಒಂದು ರೀತಿಯ ತಳಮಳ ಉಂಟಾಯಿತು. ಆಕಸ್ಮಿಕವಾಗಿ ನನ್ನ ಆರೋಗ್ಯ ಹದಗೆಟ್ಟಿತು. ನನ್ನ ಗಂಡ ನನ್ನನ್ನು ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋದರು. ಕನಿಷ್ಠವೆಂದರೂ 4-5 ಹಾಸ್ಪಿಟ್ಲ್ಗಳಿಗೆ ಸುತ್ತಾಡಿಸಿದರು. ಏಕೆಂದರೆ ಮಗು ಅಥವಾ ಅಮ್ಮ ಇಬ್ಬರಲ್ಲಿ ಒಬ್ಬರನ್ನು ಮಾತ್ರ ಬದುಕಿಸಲು ಸಾಧ್ಯವೆಂದು ಎಲ್ಲ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಹೇಳುತ್ತಿದ್ದರು. ಎಲ್ಲ ಡಾಕ್ಟರ್ ನನ್ನ ಗಂಡನ ಮೇಲೆ ಸಿಟ್ಟು ಮಾಡಿಕೊಳ್ಳುತ್ತಿದ್ದರು. ಈ ಮಗುವಿನ ವಯಸ್ಸನ್ನಾದರೂ ನೋಡಿ ಇವಳೊಂದಿಗೆ ಮದುವೆ ಮಾಡಿಕೊಳ್ಳಬೇಕಿತ್ತು. ಇಷ್ಟೊಂದು ಚಿಕ್ಕ ವಯಸ್ಸಿನ ಹುಡುಗಿ ತಾಯಿಯಾಗುತ್ತಿದ್ದಾಳೆ. ಇವಳಿಗೆ ಡಿಲಿವರಿ ಮಾಡೋದು ತುಂಬ ಕಷ್ಟ. ಅದೇ ಸಮಯದಲ್ಲಿ ನನ್ನ ಗಂಡನ ಮನೆಯವರು ಹೇಳಿದರು, ನೀವು ಮಗುವನ್ನು ಬದುಕಿಸಿ. ಅಮ್ಮ ಇಲ್ಲದಿದ್ದರೇನು? ನಾವು ಬೇರೆ ಅಮ್ಮನನ್ನು ತರಬಹುದು. ನಮ್ಮ ಮನೆಯ ವಂಶದ ಕುಡಿಯನ್ನು ಬದುಕಿಸಿ. ನನ್ನ ಗಂಡನು ಪೇಪರ್ ಮೇಲೆ ಸಹಿ ಮಾಡಿದನು. ಆದರೆ ಇದು ನನ್ನ ಅದೃಷ್ಟವೆಂದೇ ತಿಳಿದುಕೊಳ್ಳಬೇಕು. ನನ್ನ ಮಗು ಬದುಕುಳಿಯಿತು, ನಾನು ಬದುಕುಳಿದೆ. ನನ್ನ ಅಪ್ಪ ಅಮ್ಮ ಇಬ್ಬರು ಹಾಸ್ಪಿಟ್ಲಿಗೆ ಬಂದರು. ನನ್ನ ಗಂಡನು ನನ್ನನ್ನು ನನ್ನ ಅಪ್ಪ ಅಮ್ಮನ ಜೊತೆ ಕಳುಹಿಸಿಕೊಟ್ಟನು. ಸರಿಯಾಗಿ 3 ತಿಂಗಳಾದ ಮೇಲೆ ನನ್ನ ಗಂಡ ಬಂದು ನನ್ನ ಮಗುವನ್ನು ಕಿತ್ತುಕೊಂಡು ಹೋದರು. ಹೋಗುವಾಗ ನನಗೆ ಹೇಳಿದರು, ಮೀನಾ, ನಾನು ನಿನ್ನ ಜೊತೆ ಇರಲು ಸಾಧ್ಯವಿಲ್ಲ. ನಾನು ನನ್ನ ಮೊದಲನೇ ಹೆಂಡತಿಯ ಜೊತೆ ಇರುತ್ತೇನೆ. ನಾನು ನನ್ನ ಮಗುವನ್ನು ಅವಳ ಮಡಿಲಿಗೆ ಹಾಕುತ್ತೇನೆ ಎಂದು ಹೇಳಿ ನನ್ನಿಂದ ಮಗುವನ್ನು ಕಿತ್ತುಕೊಂಡು ಹೋದರು. ಅಪ್ಪ ಮನೆಗೆ ಬಂದಾಗ ನಾನು ಅಪ್ಪನಿಗೆ ಎಲ್ಲ ವಿಷಯವನ್ನು ಹೇಳಿದೆ. ಆಗ ಅಪ್ಪ ನನಗೆ ತಿಳಿ ಹೇಳಿದರು, ಮೀನಾ, ನೀನು ಟೆನ್ಷನ್ ಮಾಡಿಕೊಳ್ಳಬೇಡ. ನಿನ್ನ ಗಂಡನ ಮನೆಯವರು ತುಂಬ ಒಳ್ಳೆಯವರು. ಅವರು ನಿನ್ನೊಂದಿಗೆ ಸಿಟ್ಟು ಮಾಡಿಕೊಂಡಿರಬಹುದು. ಆದ್ದರಿಂದ ಅವರು ಹೀಗೆ ವರ್ತಿಸುತ್ತಿರಬೇಕು. ನೀನು ಒಂದು ಕೆಲಸ ಮಾಡು. ನೀನು ಮರಳಿ ನಿನ್ನ ಗಂಡನ ಮನೆಗೆ ಹೋಗು. ಅಲ್ಲಿ ಹೋಗಿ ಎಲ್ಲರನ್ನು ಒಪ್ಪಿಸು. ಅವರೆಲ್ಲರೂ ನಿನ್ನನ್ನು ಒಪ್ಪಿಕೊಳ್ಳುತ್ತಾರೆ. ಅಪ್ಪನು ನನ್ನನ್ನು ಗಂಡನ ಮನೆಗೆ ಕರೆದುಕೊಂಡು ಬಂದರು. ಬಾಗಿಲಿನಲ್ಲಿ ನನ್ನನ್ನು ಕಳುಹಿಸಿ ಹೊರಟು ಹೋದರು. ಹೋಗುವಾಗ ನನಗೆ ಹೇಳಿದರು, ನಿನ್ನ ಮನೆ ಒಡೆಯುವುದನ್ನು ನೀನು ತಪ್ಪಿಸಿಕೊ. ನಿನ್ನನ್ನು ನೀನು ರಕ್ಷಿಸಿಕೊಳ್ಳುವುದು ನಿನ್ನದೇ ಕೆಲಸ. ನಿಮ್ಮ ಮಧ್ಯೆ ನಾನು ಬರಲು ಸಾಧ್ಯವಿಲ್ಲ. ಮತ್ತು ನೋಡು, ಗಂಡನ ಮನೆಯಲ್ಲಿ ಸುಮ್ಮನಿದ್ದು ಎಲ್ಲವನ್ನೂ ಸಹಿಸಿಕೊ. ಆಗ ನಾನು ಸರಿಯಪ್ಪ ಎಂದೆ. ಆದರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ನಾನು ಇದೆಲ್ಲ ಕಷ್ಟವನ್ನು ಎದುರಿಸಬೇಕಾಯಿತು. 13 ವರ್ಷಕ್ಕೆ ನಾನು ತಾಯಿಯಾದೆ. ಅದೃಷ್ಟವೆಂಬಂತೆ ನಾನು ಬದುಕುಳಿದೆ. ನನ್ನ ಮಗನಿಗಾಗಿ ನಾನು ಇಲ್ಲಿಗೆ ಬರಲು ಕೂಡ ತಯಾರಾದೆ. ಅಮ್ಮನಾಗುವ ಭಾಗ್ಯವೆಂದರೆ ಇದೇ ಇರಬೇಕು. ನಾನು ನನ್ನ ಮಗನೊಂದಿಗೆ ಇರಬೇಕೆಂದು ಇಂದು ನನಗೆ ಅರಿವಾಗಿತ್ತು. ನಾನು ನನ್ನ ಗಂಡನ ಮನೆಗೆ ತಲುಪಿದಾಗ ಸೀದಾ ನಾನು ನನ್ನ ಕೋಣೆಗೆ ನನ್ನ ಮಗುವಿನ ಬಳಿ ಹೋದೆ. ನನ್ನ ಮಗುವನ್ನು ನನ್ನ ಮಡಿಲಲ್ಲಿ ಎತ್ತಿಕೊಂಡೆ ಮತ್ತು ಅಪ್ಪಿಕೊಂಡು ಮುದ್ದು ಮಾಡಿದೆ. ಅದೇ ಸಮಯದಲ್ಲಿ ನನ್ನ ಗಂಡ ಕೋಣೆಗೆ ಬಂದನು. ಬಂದವನೇ ಕೋಣೆಯ ಬಾಗಿಲನ್ನು ಹಾಕಿದನು. ಮಗುವನ್ನು ನನ್ನಿಂದ ಕಿತ್ತುಕೊಂಡು ಬೆಡ್ ಮೇಲೆ ಇಟ್ಟನು ಮತ್ತು ನನಗೆ ಜೋರಾಗಿ ಹೊಡೆಯತೊಡಗಿದನು. ನನಗೆ ಬೆಲ್ಟ್ನಿಂದ ಹೊಡೆಯುತ್ತಿದ್ದ. ನಾನು ಜೋರಾಗಿ ಕಿರುಚಿಕೊಳ್ಳುತ್ತಿದ್ದೆ. ಹೊರಗಿನಿಂದ ನನ್ನ ಮಾವ ಬಾಗಿಲನ್ನು ಬಡಿಯುತ್ತಿದ್ದರು. ಬಾಗಿಲು ತೆರೆಯುವಂತೆ ಕೂಗಿಕೊಳ್ಳುತ್ತಿದ್ದರು. ಅಕ್ಕನೂ ಸಹ ಚೀರಾಡುತ್ತಿದ್ದಳು. ನಾನು ನನ್ನ ಗಂಡನ ಮುಂದೆ ಕೈ ಮುಗಿದು ಕೇಳಿಕೊಂಡೆ, ನನ್ನನ್ನು ಬಿಡಬೇಡ. ನನ್ನ ಮಗುವನ್ನು ಮತ್ತು ನನ್ನನ್ನು ನಿನ್ನ ಜೊತೆ ಇಟ್ಟುಕೋ. ನಾನು ಇದೇ ಮನೆಯಲ್ಲಿ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನನ್ನ ಮಗುವಿನ ಜೊತೆ ಇರುತ್ತೇನೆ. ಆದರೆ ಆ ದುಷ್ಟ ಇದಕ್ಕೆ ಒಪ್ಪಲಿಲ್ಲ. ನನ್ನನ್ನು ಹಿಡಿದೆಳೆಯುತ್ತಾ ಮನೆಯಿಂದ ಹೊರಹಾಕಿದ. ನಾನು ಅಳುತ್ತಾ ಮನೆಯಿಂದ ಹೊರಬಂದೆ. ನಾನು ನನ್ನ ದುರಾದೃಷ್ಟಕ್ಕೆ ಬಾಯಿ ಬಡಿದುಕೊಳ್ಳತೊಡಗಿದೆ. ನಾನು ಆತ್ಮಹತ್ಯೆ ಮಾಡಿಕೊಳ್ಳಲು ಯೋಚಿಸಿದೆ. ಆದರೆ ದುರಾದೃಷ್ಟವೆಂದರೆ ನಾನು ಸಾಯಲು ಕೂಡ ಸಾಧ್ಯವಾಗಲಿಲ್ಲ. ನನ್ನ ಅಕ್ಕನು ಸಹ ನನ್ನ ಮೇಲೆ ನಡೆಯುತ್ತಿರುವ ಅನ್ಯಾಯವನ್ನು ಸಹಿಸಿಕೊಳ್ಳಲಿಲ್ಲ. ಅವಳು ಆ ಮನೆಯನ್ನು ಬಿಟ್ಟು ಬಂದಳು. ನಾನು ಪೊಲೀಸ್ ಠಾಣೆಗೆ ಹೋದೆ. ಆದರೆ ಯಾರೂ ನನ್ನ ಮಾತನ್ನು ಕೇಳಲಿಲ್ಲ. ನಾನು ಜಡ್ಜ್ ಸಾಹೇಬರಲ್ಲಿ ವಿನಂತಿಯನ್ನು ಮಾಡಿದೆ. ಆದರೆ ಅವರ ಉತ್ತರ ಹೀಗಿತ್ತು, ನೋಡು, ಕೇಸ್ ಮಾಡಬೇಡ. ಏನಿದೆ ಎಲ್ಲವೂ ಅವನದ್ದೇ ಆಗಿದೆ. ನೀನಂತೂ ಬಡವಳು. ನಿನ್ನ ಜೊತೆ ಯಾರೂ ನಿಲ್ಲಲಾರರು. ನಾನು ಸಹ ಏನು ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಕೊನೆಗೆ ಅವನೇ ಹಣ ಖರ್ಚು ಮಾಡಿ ಗೆಲ್ಲುತ್ತಾನೆ. ಆದ್ದರಿಂದ ನೀನು ಒಂದು ಕೆಲಸ ಮಾಡು. ಅವನೊಂದಿಗೆ ಕೂಡಿ ಬಾಳಲು ಪ್ರಯತ್ನಿಸು. ಇದನ್ನು ಕೇಳಿ ನಾನು ಹೇಳಿದೆ, ಆಯಿತು ಸರ್, ನೀವು ಏನು ಹೇಳಬೇಕು ಹೇಳಿದ್ದೀರಿ. ಮುಂದೆ ನಾನೇನು ಮಾಡಬೇಕು ಅದನ್ನು ನಿಮಗೆ ಹೇಳುವ ಅವಶ್ಯಕತೆ ಇಲ್ಲ. ನನಗೆ ಇನ್ನು ಮುಂದೆ ಆ ಕ್ರೂರ ಮೃಗನ ಜೊತೆ ಇರಲು ಸಾಧ್ಯವಿಲ್ಲ. ಆದರೆ ನನ್ನ ಒಂದೇ ಒಂದು ವಿನಂತಿ ಏನೆಂದರೆ ನನಗೆ ನನ್ನ ಮಗುವನ್ನು ಕೊಡಿಸಿ. ಆಗ ಅವರು ಹೇಳಿದರು, ಆ ಮಗುವಂತೂ ನಿನಗೆ ದೊರೆಯಲು ಸಾಧ್ಯವಿಲ್ಲ. ಆ ಮಗು ನಿನ್ನ ಗಂಡನ ಬಳಿಯೇ ಇರುತ್ತದೆ. ಏಕೆಂದರೆ ನೀನು ಈಗ 13 ವರ್ಷದವಳಾಗಿದ್ದಿ.
ನಿನಗೆ ಯಾವಾಗ 18 ವರ್ಷವಾಗುತ್ತದೆಯೋ ಆಗ ನಿನ್ನ ಮಗು ನಿನಗೆ ದೊರೆಯುತ್ತದೆ. ನಾನು ಜಡ್ಜ್ ಸಾಹೇಬರಲ್ಲಿ ಕೈ ಮುಗಿದು ಕೇಳಿಕೊಂಡೆ, ಸಾಹೇಬ್ರೆ, ಏನಾದರೂ ಮಾಡಿ ನನ್ನ ಮಗುವನ್ನು ನನಗೆ ಕೊಡಿಸಿ. ಆಗ ಅವರು ಹೇಳಿದರು, ಸರಿ, ಮಗು ನಿನಗೆ ದೊರೆಯುವಂತೆ ನಾನು ಪ್ರಯತ್ನಿಸುತ್ತೇನೆ. ನೀನು 1,00,000 ರೂಪಾಯಿ ವ್ಯವಸ್ಥೆ ಮಾಡು. ನಾನು 1,00,000 ರೂಪಾಯಿ ಅರೇಂಜ್ ಮಾಡಿದೆ. ಜಡ್ಜ್ ಸಾಹೇಬರಿಗೆ ಕೊಟ್ಟೆ. ಆದರೆ ನನ್ನ ಅದೃಷ್ಟ ಇಲ್ಲಿಯೂ ಕೈ ಕೊಟ್ಟಿತ್ತು. ನಾನು ಕೇಸ್ ಸೋತು ಹೋದೆ. ನನ್ನ ಮಗು ನನ್ನ ಗಂಡನ ಬಳಿಯೇ ಉಳಿಯಿತು. ನಾನು ನನ್ನ ಗಂಡನ ಮುಂದೆ ಕೈ ಮುಗಿದು ಕೇಳಿಕೊಂಡೆ. ಅವನ ಕಾಲಿಗೆ ಬಿದ್ದೆ. ಅವನಲ್ಲಿ ಭಿಕ್ಷೆ ಬೇಡಿದೆ ಮತ್ತು ಹೇಳಿದೆ, ದಯವಿಟ್ಟು ನನಗೆ ನನ್ನ ಮಗುವನ್ನು ಕೊಟ್ಟು ಬಿಡು ಪ್ಲೀಸ್. ಅವನು ಸಾಯಬಹುದು. ಅದು ಹಸುಗೂಸು. ಅವನಿಗೆ ಈಗ ನನ್ನ ಅವಶ್ಯಕತೆ ಇದೆ. ಆದರೆ ಆ ಕ್ರೂರ ಮನುಷ್ಯನಿಗೆ ಆ ಹಸುಳೆಯ ಮೇಲೆ ಕರುಣೆ ಬರಲಿಲ್ಲ. ಆದರೆ ಮಗು ನಿನಗೆ ಸಿಗುವುದಿಲ್ಲ ಎಂದು ಜಡ್ಜ್ ಸಾಹೇಬರು ನೇರ ಹೇಳಿದ್ದರು. ನಿನಗೆ 18 ವರ್ಷವಾದ ಮೇಲೆ ಮಗುವಿನ ಮೇಲೆ ಹಕ್ಕು ಬರುತ್ತದೆ. ನೀನು ತುಂಬ ಚಿಕ್ಕವಳಾಗಿರುವುದರಿಂದ ಈಗ ಅದರ ಜವಾಬ್ದಾರಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಜಡ್ಜ್ ಸಾಹೇಬರು ಹೀಗೆ ಹೇಳುತ್ತಿದ್ದಂತೆ ನಾನು ಅಲ್ಲೇ ಪ್ರಜ್ಞೆ ತಪ್ಪಿಬಿದ್ದೆ. ಅಪ್ಪ ನನ್ನನ್ನು ಮನೆಗೆ ಕರೆದುಕೊಂಡು ಬಂದರು. ನನಗೆ ಎಚ್ಚರವಾದಾಗ ನಾನು ಕೇವಲ ನನ್ನ ಮಗುವಿಗಾಗಿ ತಡಕಾಡುತ್ತಿದ್ದೆ. ನಾನು ಗೋಡೆಗೊರಗಿ ಗಂಟೆಗಳ ಕಾಲ ಅಳುತ್ತಲೇ ಇದ್ದೆ. ನನಗೆ ನನ್ನ ಮಗುವಿನ ನೆನಪಾಗುತ್ತಿತ್ತು. ಹೀಗೆ ಮಾಡುತ್ತಾ ತುಂಬ ದಿನಗಳು ಕಳೆದವು. ನಾನು ಈಗಲೂ ದುಃಖದಿಂದ ಹೊರಬರಲಿಲ್ಲ. ನನ್ನ ಅಪ್ಪ ನನ್ನನ್ನು ಅತ್ತೆಯ ಮನೆಗೆ ಕಳುಹಿಸಿಕೊಟ್ಟರು. ನಾನು ಅತ್ತೆಯ ಮನೆಯಲ್ಲಿ 4 ವರ್ಷಗಳವರೆಗೆ ಇದ್ದೆ. ನನ್ನ ಅತ್ತೆಗೆ ಒಬ್ಬ ಮಗನಿದ್ದನು. ಅವನ ಹೆಸರು ಅಮರ್. ಅವನು ತುಂಬ ಒಳ್ಳೆಯವನಾಗಿದ್ದನು ಮತ್ತು ಓದಿದವನಾಗಿದ್ದನು. ನನ್ನ ಎಲ್ಲ ವಿಷಯ ಅವನಿಗೆ ಗೊತ್ತಿತ್ತು. ನಾನು ನನ್ನ ಕಳೆದ ಜೀವನದ ಬಗ್ಗೆ ಎಲ್ಲವನ್ನು ಅವನಲ್ಲಿ ಹೇಳಿದೆ. ಅಮರ್ ನನ್ನನ್ನು ನಗಿಸಲು ಮತ್ತು ನನ್ನ ನೋವನ್ನು ಕಳೆಯಲು ತುಂಬ ಪ್ರಯತ್ನಿಸುತ್ತಿದ್ದ. ನಾನು ಖುಷಿಯಾಗಿರುವಂತೆ ನೋಡಿಕೊಳ್ಳುತ್ತಿದ್ದ. ಅವನು ನೌಕರಿ ಮಾಡುತ್ತಿದ್ದನು. ಅವನಿಗೆ ಒಳ್ಳೆಯ ಇನ್ಕಮ್ ಸಹ ಇತ್ತು. ಅವನೇ ನನ್ನ ಓದನ್ನು ಮುಗಿಸಲು ಸಹಾಯ ಮಾಡಿದನು. ನಾನು ಇಲ್ಲಿ ತುಂಬ ಖುಷಿಯಾಗಿದ್ದೆ. ನಾನು ನನ್ನ ಅಪ್ಪನೊಂದಿಗೂ ಸಹ ಫೋನ್ನಲ್ಲಿ ಮಾತನಾಡುತ್ತಾ ಇರುತ್ತಿದ್ದೆ. ಅತ್ತೆ ಅಪ್ಪನಿಗೆ ನಾನಿಲ್ಲಿ ತುಂಬ ಚೆನ್ನಾಗಿದ್ದೇನೆಂದು ಹೇಳುತ್ತಿದ್ದಳು. ನಾನು ಸಹ ಅಮ್ಮನಿಗೆ ಸಮಾಧಾನ ಮಾಡುತ್ತಿದ್ದೆ. ಅಮ್ಮ, ನೀನೇನು ಚಿಂತೆ ಮಾಡಬೇಡ. ಭಾವನನ್ನು ಒಪ್ಪಿಸಲು ಅಕ್ಕನಿಗೆ ಹೇಳು ಮತ್ತು ಭಾವನ ಜೊತೆಗೆ ದುಬೈಗೆ ಹೋಗಲು ಹೇಳು ಎಂದೆ. ನನ್ನ ಭಾವ ದುಬೈನಲ್ಲೇ ಇರುತ್ತಿದ್ದರು. ಇದರಲ್ಲಿ ಭಾವನದು ಯಾವುದೇ ತಪ್ಪಿರಲಿಲ್ಲ. ಆದ್ದರಿಂದಲೇ ಅವರು ಈ ದುಷ್ಟರ ನಡುವೆ ಇರುತ್ತಿರಲಿಲ್ಲ. ನಾನು ಹೇಳಿದ ಮೇಲೆ ಅಕ್ಕ ಭಾವನ ಜೊತೆ ಇರಲು ನಿರ್ಧಾರ ಮಾಡಿದ್ದಳು ಮತ್ತು ಭಾವ ಅಕ್ಕನನ್ನು ದುಬೈಗೆ ಕರೆಸಿಕೊಂಡರು. ಅಕ್ಕ ಭಾವನೊಂದಿಗೆ ದುಬೈನಲ್ಲಿ ಖುಷಿಯಿಂದ ಇರತೊಡಗಿದಳು. ನನಗೂ ಸಹ ತುಂಬ ಖುಷಿಯಾಯಿತು, ಏಕೆಂದರೆ ನನ್ನಿಂದಾಗಿ ಅಕ್ಕ ಮನೆಯನ್ನು ಬಿಟ್ಟು ಬಂದಿದ್ದಳು. ಅಕ್ಕ ಹೇಳಿದಳು, ನಾನು ಆ ಮನೆಯಲ್ಲಿ ಒಂದು ಕ್ಷಣವೂ ಇರಲಾರೆ ಎಂದಾಗ ಭಾವ ಅಕ್ಕನನ್ನು ದುಬೈಗೆ ಕರೆಸಿಕೊಂಡರು. ಈಗ ಅಪ್ಪ ಅಮ್ಮನೂ ಸಹ ತುಂಬ ಚೆನ್ನಾಗಿ ಆರೋಗ್ಯದಿಂದ ಇದ್ದರು. ಇಲ್ಲಿ ನಾನು ಹಳೆಯದೆಲ್ಲವನ್ನು ಮರೆಯಲು ಅಮರ್ ಮತ್ತು ಅತ್ತೆ ಇಬ್ಬರು ಯಾವಾಗಲೂ ನನ್ನ ಜೊತೆ ಇರುತ್ತಿದ್ದರು. ನನ್ನ ಜೊತೆ ಏನೇನೆಲ್ಲ ನಡೆದಿತ್ತೋ ಅದೆಲ್ಲವನ್ನು ನಾನು ಮರೆಯಲಿ ಎಂದು ಅವರು ಬಯಸಿದ್ದರು. ಆದರೆ ಘಟಿಸಿದ ಆ ಎಲ್ಲ ಮಾತುಕತೆಗಳು, ಆ ಪರಿಸ್ಥಿತಿ, ಕಳೆದ ಆ ಕ್ಷಣಗಳು, ನನ್ನ ಹೊಟ್ಟೆಯಲ್ಲಾದ ಗಾಯ, ಅದು ಇಂದು ಮಾಸದೆ ಹಾಗೆ ಉಳಿದುಕೊಂಡಿದೆ. ಅದೆಲ್ಲವನ್ನು ನಾನು ಹೇಗೆ ಮರೆಯಲು ಸಾಧ್ಯ? ಒಂದು ದಿನ ಅಮರ್ ನನ್ನ ಬಳಿ ಬಂದು ಹೇಳಿದನು, ನೀನು ತಪ್ಪು ತಿಳಿದುಕೊಳ್ಳುವುದಿಲ್ಲ ಎಂದರೆ ನಾನೊಂದು ಮಾತು ಕೇಳಲೇ ಎಂದ. ಹೇಳು, ಏನು ಹೇಳಬೇಕೆಂದುಕೊಂಡಿದೆಯಾ ಎಂದಾಗ ಅಮರ್ ಹೇಳಿದನು, ಒಂದು ವೇಳೆ ನಿನಗೆ ಮತ್ತೊಮ್ಮೆ ಮದುವೆಯಾಗುವ ಅವಕಾಶ ಸಿಕ್ಕರೆ ನೀನು ಮದುವೆಯಾಗುತ್ತೀಯಾ? ಆಗ ನಾನು ಹೇಳಿದೆ, ಇಲ್ಲ, ಸಾಧ್ಯವಿಲ್ಲ. ನಾನು ಮದುವೆಯನ್ನು ದ್ವೇಷ ಮಾಡುತ್ತೇನೆ. ನಾನು ನನ್ನ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಬಯಸುತ್ತೇನೆ. ನಾನು ನನ್ನ ಕಾಲ ಮೇಲೆ ನಿಂತುಕೊಳ್ಳಲು ಇಷ್ಟಪಡುತ್ತೇನೆ ಎಂದಾಗ ಅಮರ್ ಹೇಳಿದನು, ಸರಿ, ಒಳ್ಳೆಯದು ಮೀನಾ. ಒಂದು ವೇಳೆ ನಿನಗೆ ಒಳ್ಳೆಯ ಹುಡುಗ ಸಿಕ್ಕಿದರೆ ಆಗಲೂ ನೀನು ಮದುವೆ ಮಾಡಿಕೊಳ್ಳುವುದಿಲ್ಲವೇ ಎಂದಾಗ ನಾನು ಹೇಳಿದೆ, ಖಂಡಿತ ಸಾಧ್ಯವಿಲ್ಲ. ಆ ಮನೆಯವರು ಸಹ ಒಳ್ಳೆಯವರೇ ಆಗಿದ್ದರು, ತುಂಬ ವಿದ್ಯಾವಂತರಾಗಿದ್ದರು. ಆದರೆ ಏನಾಯಿತು? ಅವರೆಲ್ಲ ನನ್ನ ಜೊತೆ ಎಷ್ಟೊಂದು ಕ್ರೂರವಾಗಿ ವರ್ತಿಸಿದರು. ಇಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ನಾನು ಎಲ್ಲವನ್ನೂ ಅನುಭವಿಸಿದ್ದೇನೆ. ನನಗೆ ಮದುವೆ ಎಂದರೆ ತುಂಬ ಹೆದರಿಕೆ ಆಗುತ್ತೆ. ಆಗ ಅಮರ್ ಹೇಳಿದನು, ಮೀನಾ, ನೀನೇಕೆ ಅಷ್ಟೊಂದು ಹೆದರುತ್ತೀಯಾ? ನೋಡು, ನೀನು ತಪ್ಪು ತಿಳಿದುಕೊಳ್ಳುವುದಿಲ್ಲ ಎಂದರೆ ನನ್ನನ್ನು ಮದುವೆ ಮಾಡಿಕೊಳ್ಳುತ್ತೀಯಾ? ಅಮರ್ನ ಈ ಮಾತಿನಿಂದ ನಾನು ಆಶ್ಚರ್ಯಚಕಿತಳಾದೆ. ಇದು ಹೇಗೆ ಸಾಧ್ಯ? ಅಮರ್ಗೆ ನನ್ನ ಬಗ್ಗೆ ಎಲ್ಲವೂ ತಿಳಿದಿತ್ತು. ಅಮರ್ ನನ್ನನ್ನು ಹೇಗೆ ಮದುವೆ ಮಾಡಿಕೊಳ್ಳಲು ಸಾಧ್ಯ? ಇವನು ತುಂಬ ಒಳ್ಳೆಯ ಹುಡುಗ. ಇವನಿಗೆ ಯಾವುದಾದ್ರೂ ಒಳ್ಳೆಯ ಹುಡುಗಿ ಸಿಗುತ್ತಾಳೆ. ಇಷ್ಟೊಂದು ಒಳ್ಳೆಯ ನೌಕರಿಯಲ್ಲಿದ್ದಾನೆ. ಅಂಥವನು ನನ್ನಂಥ ಹುಡುಗಿಯೊಂದಿಗೆ ಮದುವೆಯಾಗಲು ಹೇಗೆ ಸಾಧ್ಯ? ಅಮರ್ ಹೇಳಿದ. ನೋಡು ಮೀನಾ, ನಾನು ಅಮ್ಮನಲ್ಲಿ ಮಾತನಾಡುತ್ತೇನೆ. ಒಮ್ಮೆ ನೀನು ಎಂದು ಒಪ್ಪಿಕೋ. ನಿನ್ನ ಜೀವನದಲ್ಲಿ ಏನೆಲ್ಲ ದುಃಖಗಳಿವೆಯೋ ಅದೆಲ್ಲವನ್ನೂ ನಾನು ಒಂದು ಕ್ಷಣದಲ್ಲಿ ಕೊನೆಗಾಣಿಸುತ್ತೇನೆ. ನಾನು ನಿನಗೆ ಭಾಷೆ ನೀಡುತ್ತೇನೆ. ನನ್ನ ಪ್ರೀತಿಯಿಂದ ನಿನ್ನ ಜೀವನದಲ್ಲಿ ಘಟಿಸಿದ ಎಲ್ಲ ಕಹಿ ಘಟನೆಗಳನ್ನು ಅಳಿಸಿ ಹಾಕುತ್ತೇನೆ. ನಿಜ ಹೇಳಬೇಕೆಂದರೆ ನೀನು ಇಲ್ಲಿಗೆ ಬಂದಾಗಿನಿಂದಲೂ ನಿನ್ನ ಈ ಮುಗ್ಧತೆಯನ್ನು ನೋಡಿ ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೆ. ನಿನಗೆ ಗೊತ್ತಾ, ನೀನು ತುಂಬ ಒಳ್ಳೆಯ ಹುಡುಗಿ. ಇದರಿಂದ ಅಮ್ಮನಿಗೂ ಸಹ ಯಾವುದೇ ಅಭ್ಯಂತರವಿರುವುದಿಲ್ಲ. ನಾನು ಅಮ್ಮನನ್ನು ಒಪ್ಪಿಸುತ್ತೇನೆ ಎಂದನು. ಆಗ ನಾನು ಹೇಳಿದೆ, ಅದು ನನ್ನಿಂದ ಆಗಲ್ಲ. ನಾನು ನಿನ್ನನ್ನು ಮದುವೆಯಾಗಲು ಸಾಧ್ಯವಿಲ್ಲ. ಈ ಸಂಬಂಧವನ್ನು ಅತ್ತೆ ಎಂದೂ ಒಪ್ಪಿಕೊಳ್ಳುವುದಿಲ್ಲ.
ಆಗ ಅಮರ್ ಹೇಳಿದ, ಒಂದು ವೇಳೆ ಅಮ್ಮ ಒಪ್ಪಿಕೊಂಡರೆ ನಿನ್ನದೇನು ಅಭ್ಯಂತರವಿಲ್ಲ ತಾನೆ ಎಂದಾಗ ನಾನು ಹೇಳಿದೆ, ಅಮರ್, ನಾನು ಯೋಚಿಸಿ ಹೇಳುತ್ತೇನೆ. ಇಲ್ಲಿಯವರೆಗೆ ನಾನು ಅದೆಲ್ಲವನ್ನು ಮರೆಯಲು ಸಾಧ್ಯವಾಗಿಲ್ಲ. ನಾನು ನನ್ನ ಮಗನನ್ನು ಇಂದಿಗೂ ನೆನಪಿಸಿಕೊಳ್ಳುತ್ತೇನೆ. ಅವನ ನೆನಪಾದಾಗ ನನ್ನ ಹೃದಯ ನರಳಿ ಹೋಗುತ್ತದೆ. ನನ್ನ ಮಗ ನನಗೆ ಬೇಕು. ನಾನು ಅವನನ್ನು ಎತ್ತಿಕೊಳ್ಳಬೇಕು, ಅವನ ಜೊತೆ ಇರಬೇಕು. ಆದರೆ ನನ್ನ ಅದೃಷ್ಟ ನೋಡು, ನಾನು ಅವನನ್ನು ನೋಡಲು ಕೂಡ ಸಾಧ್ಯವಿಲ್ಲ. ಆಗ ಅಮರ್ ಹೇಳಿದ, ನೋಡು ಮೀನಾ, ನನಗೆಲ್ಲ ಅರ್ಥವಾಗುತ್ತಿದೆ. ಆದರೆ ನೀನು ಜೀವನ ಪರ್ಯಂತ ಹೀಗೆ ಏಕಾಂಗಿಯಾಗಿರಲು ಸಾಧ್ಯವಿಲ್ಲ. ನಿನಗೆ ಯಾರದಾದರೂ ಆಸರೆ ಬೇಕಾಗುತ್ತದೆ. ಒಬ್ಬಂಟಿಯಾಗಿ ಎಲ್ಲಿಯವರೆಗೆ ಜೀವನವನ್ನು ಕಳೆಯುವೆ ಎಂದು ಹೇಳುತ್ತಾ ಅಮರ್ ನನ್ನ ಬಳಿ ಬಂದ. ನೋಡು ಮೀನಾ, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ. ಎಲ್ಲಿಯವರೆಗೆ ಎಂದರೆ ನಾನು ನಿನ್ನ ಮಗುವನ್ನು ಸಹ ನನ್ನ ಮಗು ಎಂದು ಒಪ್ಪಿಕೊಳ್ಳಲು ತಯಾರಾಗಿದ್ದೇನೆ. ನೀನು ಒಮ್ಮೆ ಹಾ ಎಂದು ಹೇಳು. ನಾನು ನಿನ್ನನ್ನು ಮದುವೆಯಾಗಿ ನಿನ್ನ ಮಗುವನ್ನು ಕೂಡ ಮರಳಿ ಕರೆತರುತ್ತೇನೆ. ಆ ಮಗುವನ್ನು ನಿನ್ನ ಮಡಿಲಿಗೆ ಹಾಕುತ್ತೇನೆ. ಅಮರ್ ಇಷ್ಟು ಹೇಳುತ್ತಿದ್ದಂತೆ ನಾನು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ ಮತ್ತು ಅಮರ್ನ ಎದೆಗೆ ಒರಗಿದೆ. ಅವನು ನನ್ನನ್ನು ತನ್ನ ಬಾಹುಗಳಲ್ಲಿ ಬಳಸಿಕೊಂಡನು. ಅತ್ತೆ ನಮ್ಮನ್ನು ನೋಡಿದರು. ಅಮರ್ ಅವರ ಹಿಂದೆ ಹಿಂದೆ ಹೋದನು. ಅತ್ತೆ ತನ್ನ ಕೋಣೆಗೆ ಹೋಗಿ ಕುಳಿತುಕೊಂಡರು. ಅಮರ್ ಅತ್ತೆಯನ್ನು ಒಪ್ಪಿಸಲು ತುಂಬ ಪ್ರಯತ್ನಪಟ್ಟರು. ಆಗ ಅತ್ತೆ ಹೇಳಿದರು, ನನಗಂತೂ ಮೀನಾ ತುಂಬ ಇಷ್ಟವಾಗಿದ್ದಾಳೆ. ನಾನು ಮೊದಲೇ ಮೀನಾಳನ್ನು ನಮ್ಮ ಮನೆ ಸೊಸೆಯನ್ನಾಗಿ ಮಾಡಿಕೊಳ್ಳಬೇಕೆಂದಿದ್ದೆ. ಆದರೆ ನೀನು ಕೋಪ ಮಾಡಿಕೊಳ್ಳಬಹುದೆಂದು ನಾನು ಹೆದರಿದ್ದೆ. ಅಮರ್ ಈ ಎಲ್ಲ ಮಾತುಗಳನ್ನು ಕೇಳಿ ಅತ್ತೆಯನ್ನು ಖುಷಿಯಿಂದ ಅಪ್ಪಿಕೊಂಡನು. ಅತ್ತೆ ಮತ್ತು ಅಮರ್ ಇಬ್ಬರು ನನ್ನ ಕೋಣೆಗೆ ಬಂದರು. ಅತ್ತೆ ಹೇಳಿದರು, ಮಗಳೇ, ಇಲ್ಲಿಯವರೆಗೆ ನೀನು ತುಂಬ ನೋವನ್ನು ಉಂಡಿದ್ದೀಯಾ. ನಿನ್ನಿಷ್ಟವೇನೆಂದರೆ ನೀನು ಅಮರ್ನನ್ನು ಮದುವೆಯಾಗಿ ಹೊಸ ಜೀವನವನ್ನು ಶುರು ಮಾಡು. ನೀನು ನಿನ್ನ ಎಲ್ಲ ದುಃಖ ದುಮ್ಮಾನಗಳನ್ನು ಕಷ್ಟಗಳನ್ನು ಮರೆತು ಬಿಡು. ಹಳೆಯದನ್ನೆಲ್ಲ ಒಂದು ಕನಸು ಎಂದು ತಿಳಿದುಕೋ ಎನ್ನುತ್ತಲೇ ನಾನು ನನ್ನ ಅತ್ತೆಯನ್ನು ಅಪ್ಪಿಕೊಂಡೆ ಮತ್ತು ನಾನು ಈ ಸಂಬಂಧಕ್ಕಾಗಿ ತಯಾರಾದೆ. ಅತ್ತೆಯು ಅಪ್ಪ ಅಮ್ಮನನ್ನು ಕರೆಸಿದರು. ಅತ್ತೆಯು ನಮ್ಮ ಮದುವೆಯನ್ನು ತುಂಬ ಗ್ರ್ಯಾಂಡಾಗಿ ಮಾಡಿದರು. ಇಂದು ನಾನು ಮದುಮಗಳಾಗಿ ಅಮರ್ನ ಕೋಣೆಯಲ್ಲಿ ಕುಳಿತುಕೊಂಡಿದ್ದೆ. ಅಮರ್ ನನ್ನ ಕೋಣೆಗೆ ಬಂದವನೇ ನನ್ನನ್ನು ತನ್ನ ಬಾಹುಗಳಿಂದ ತಬ್ಬಿಕೊಂಡನು. ನನ್ನ ಮೇಲೆ ತನ್ನ ಪ್ರೀತಿಯ ಮಳೆಗರೆದನು. ಇಂದು ನಾನು ತುಂಬ ಖುಷಿಯಾಗಿದ್ದೆ. ಕ್ರಮೇಣ ಹೀಗೆ ಸಮಯ ಕಳೆಯತೊಡಗಿತ್ತು ಮತ್ತು 4 ತಿಂಗಳು ಕಳೆಯಿತು. ಒಂದು ದಿನ ಅಮರ್ ನನ್ನ ಬಳಿ ಬಂದು ಹೇಳಿದನು, ನೀನು ನಡೆ, ನಾವು ಬೆಂಗಳೂರಿಗೆ ಹೋಗೋಣ. ಬೆಂಗಳೂರಿನ ಹೆಸರು ಕೇಳುತ್ತಿದ್ದಂತೆ ನಾನು ಕುಗ್ಗಿ ಹೋದೆ. ಆಗ ಅಮರ್ ಹೇಳಿದ, ನಾನು ನಿನ್ನ ಮಗನೊಂದಿಗೆ ಅವಶ್ಯವಾಗಿ ಭೇಟಿ ಮಾಡಿಸುತ್ತೇನೆ ಎಂದು ನಿನಗೆ ಮೊದಲೇ ಭಾಷೆ ನೀಡಿದ್ದೇನಲ್ಲವೇ ಎಂದಾಗ ನಾನು ಅಮರ್ನ ಜೊತೆ ಬೆಂಗಳೂರಿಗೆ ಬಂದೆ. ಇಲ್ಲಿಗೆ ಬಂದಾಗ ನಮಗೆ ತಿಳಿಯಿತು, ನನ್ನ ಗಂಡನ ಮನೆಯವರು ಬೆಂಗಳೂರನ್ನು ಬಿಟ್ಟು ಬೇರೆ ಎಲ್ಲಿಯೋ ಹೋಗಿದ್ದಾರೆ ಎಂದು ಅಕ್ಕಪಕ್ಕದವರು ಹೇಳಿದರು. ಇದನ್ನು ಕೇಳಿ ನನಗೆ ತುಂಬ ದುಃಖವಾಯಿತು. ಬಹುಶಃ ನಾನು ನನ್ನ ಮಗನನ್ನು ಎಂದಿಗೂ ಭೇಟಿ ಮಾಡಲು ಸಾಧ್ಯವಿಲ್ಲ. ನನ್ನ ಹಣೆಬರಹದಲ್ಲಿ ನನ್ನ ಮಗುವನ್ನು ಭೇಟಿಯಾಗುವುದು ಬರೆದಿಲ್ಲವೇನೋ. ಈಗ ನಾನು ಎಲ್ಲವನ್ನೂ ಭಗವಂತನಿಗೆ ಬಿಟ್ಟೆ. ಭಗವಂತ ಇಷ್ಟಪಟ್ಟರೆ ಒಂದಲ್ಲ ಒಂದು ದಿನ ನನ್ನನ್ನು ನನ್ನ ಮಗನೊಂದಿಗೆ ಭೇಟಿ ಮಾಡಿಸುತ್ತಾನೆ. ಇದಕ್ಕಾಗಿ ನಾನು ನನ್ನ ಉಸಿರು ಇರುವವರೆಗೂ ಕಾಯುತ್ತೇನೆ. ನಾವು ನಮ್ಮ ಮನೆಗೆ ಮರಳಿ ಬಂದೆವು. ಅಮರ್ ನನಗೆ ಸಮಾಧಾನ ಪಡಿಸುತ್ತಾ ಹೇಳಿದ, ಮೀನಾ, ಚಿಂತೆ ಮಾಡಬೇಡ. ಒಂದಲ್ಲ ಒಂದು ದಿನ ನೀನು ನಿನ್ನ ಮಗನನ್ನು ಭೇಟಿಯಾಗುತ್ತೀಯ ಎಂದನು. ಮದುವೆಯಾಗಿ 3 ವರ್ಷಗಳು ಕಳೆದವು. ನನಗೆ ಒಂದು ಸುಂದರವಾದ ಮಗಳು ಜನಿಸಿದಳು. ನಾವು ಆ ಮಗುವಿಗೆ ರಶ್ಮಿ ಎಂದು ಹೆಸರಿಟ್ಟೆವು. ಮಗುವಿನೊಂದಿಗೆ ನಾವಿಬ್ಬರು ಗಂಡ ಹೆಂಡತಿ ತುಂಬ ಖುಷಿಯಾಗಿದ್ದೆವು. ಮನೆಯವರು ಸಹ ತುಂಬ ಖುಷಿಯಾಗಿದ್ದರು. ದಿನ ಕಳೆದಂತೆ ಆಕಸ್ಮಿಕವಾಗಿ ರಶ್ಮಿಗೆ ಕಣ್ಣು ಕಾಣಿಸುವುದಿಲ್ಲವೆಂದು ನಮಗೆ ತಿಳಿಯಿತು. ನಾನು ತುಂಬ ದುಃಖಿತಳಾದೆ ಮತ್ತು ಹೇಳಿದೆ, ಅಮರ್, ಆ ರೀತಿ ಆಗಲು ಸಾಧ್ಯವಿಲ್ಲ. ನನ್ನ ಮಗುವಿಗೆ ಕಣ್ಣು ಕಾಣಿಸುತ್ತೆ. ಅಮರ್, ಏನಾದರೂ ಮಾಡು. ನಾವು ದೊಡ್ಡ ಡಾಕ್ಟರಿಗೆ ತೋರಿಸೋಣ. ನಾವು ಅಲ್ಲಿ ರಶ್ಮಿಗೆ ಚಿಕಿತ್ಸೆ ಕೊಡಿಸೋಣ. ಆಗ ಅಮರ್ ಹೇಳಿದ, ಸರಿ, ನನ್ನ ಪರಿಚಯದ ಗೆಳೆಯನೊಬ್ಬ ಡಾಕ್ಟರ್ ಆಗಿದ್ದಾನೆ. ಅವನಲ್ಲಿ ಕೇಳಿ ಕಣ್ಣಿನ ಡಾಕ್ಟರ್ ಬಗ್ಗೆ ತಿಳಿದುಕೊಳ್ಳುತ್ತೇನೆ. ನಾವು ರಶ್ಮಿಯನ್ನು ಅವರ ಬಳಿಗೆ ಕರೆದುಕೊಂಡು ಹೋಗೋಣ. ಅಮರ್ ಗೆಳೆಯನಿಗೆ ಫೋನ್ ಮಾಡಿದ. ಆಗ ಅವನ ಗೆಳೆಯ ಹೇಳಿದ, ನೋಡು ಅಮರ್, ನೀನು ಒಳ್ಳೆ ಡಾಕ್ಟ್ರಲ್ಲಿ ಚಿಕಿತ್ಸೆ ಕೊಡಿಸಬೇಕೆಂದರೆ ಇಲ್ಲಿ ಕೊಡಿಸಲು ಸಾಧ್ಯವಿಲ್ಲ. ನೀನು ದೂರದ ಸಿಟಿಗೆ ಹೋಗಬೇಕಾಗುತ್ತದೆ. ಬಹುಶಃ ಅಲ್ಲಿಗೆ ಹೋದರೆ ರಶ್ಮಿ ಸರಿ ಹೋಗಬಹುದು. ಅವರು ತುಂಬ ದೊಡ್ಡ ಡಾಕ್ಟರ್. ಅಂತಹ ದೊಡ್ಡ ದೊಡ್ಡ ಕೇಸ್ಗಳನ್ನು ಅವರು ಸಾಲ್ವ್ ಮಾಡಿದ್ದಾರೆ ಎಂದು ಹೇಳಿದರು. ಆಗ ನಾನು ಹೇಳಿದೆ, ಅಮರ್, ಏನೂ ಯೋಚನೆ ಮಾಡ್ತಿದ್ದೀಯಾ? ಎಲ್ಲ ಡೀಟೇಲ್ಗಳನ್ನು ಅವರಿಗೆ ಕಳುಹಿಸಲು ಹೇಳು ಎಂದಾಗ ಅಮರ್ ತನ್ನ ಗೆಳೆಯನಿಗೆ ಹೇಳಿದನು, ಸರಿ ಗೆಳೆಯ, ನೀನು ಆ ಡಾಕ್ಟರ್ ಅಡ್ರೆಸ್ ನನಗೆ ನೀಡು ಎಂದು ಹೇಳಿ ಆ ಡಾಕ್ಟರ್ ಅಡ್ರೆಸ್ ಪಡೆದುಕೊಂಡನು. ನನ್ನ ಅತ್ತೆಯು ತುಂಬ ದುಃಖಿತಳಾಗಿದ್ದಳು. ಮಗಳೇ, ನಾನು ಚೆನ್ನಾಗಿದ್ದೇನೆ. ನೀವು ರಶ್ಮಿಗೆ ಚಿಕಿತ್ಸೆಯನ್ನು ಕೊಡಿಸಿ. ಹಣದ ಬಗ್ಗೆ ಚಿಂತೆ ಮಾಡಬೇಡಿ ಅಂದಾಗ ನಾನು ಮತ್ತು ಅಮರ್ ಇಬ್ಬರು ಟ್ರೈನ್ನಲ್ಲಿ ಕುಳಿತು ಮೈಸೂರಿಗೆ ಹೊರಟೆವು. ಅಲ್ಲಿ ನಾವು ಪ್ರಸಿದ್ಧ ಡಾಕ್ಟರೊಬ್ಬರ ಅಪಾಯಿಂಟ್ಮೆಂಟ್ ಪಡೆದುಕೊಂಡೆವು. ನಮ್ಮ ಮಗಳಿಗೆ ಚೆಕಪ್ ಮಾಡಿಸಿದೆವು. ಆಗ ಡಾಕ್ಟರ್ ಹೇಳಿದರು, 1 ತಿಂಗಳು ಸಮಯ ಬೇಕಾಗಬಹುದು. ಅಲ್ಲಿಯವರೆಗೆ ರಶ್ಮಿ ಸರಿ ಹೋಗುತ್ತಾಳೆ. ನೀವು ಟೆನ್ಷನ್ ಮಾಡಿಕೊಳ್ಳಬೇಡಿ. ಏನೂ ಆಗಿಲ್ಲ. ಈ ಮಗುವಿನ ಕಣ್ಣಿನ ಮೇಲೆ ಒಂದು ಪೊರೆ ನನಗೆ ಡಾಕ್ಟರ್ ಮಾತು ಸ್ವಲ್ಪ ಸಮಾಧಾನ ತಂದಿತ್ತು. ಅಮರ್ ಸಹ ಖುಷಿಯಾದನು. ನಾವಿಬ್ಬರು ಹಾಸ್ಪಿಟ್ಲ್ನ ಅಕ್ಕಪಕ್ಕದ ಒಂದು ಫ್ಲ್ಯಾಟ್ನಲ್ಲಿ 1 ತಿಂಗಳ ಮಟ್ಟಿಗೆ ಒಂದು ರೂಮನ್ನು ಬುಕ್ ಮಾಡಿದೆವು. ಅಕ್ಕಪಕ್ಕದ ಜನ ತುಂಬ ಒಳ್ಳೆಯವರಾಗಿದ್ದರು. 15 ದಿನಗಳು ಹಾಗೆ ಕಳೆದು ಹೋದವು. ನನ್ನ ಮಗಳ ಚಿಕಿತ್ಸೆ ನಡೆಯುತ್ತಿತ್ತು.
ಈ ಸಮಯ ಒಂದು ದಿನ ನಾನು ಫ್ಲಾಟ್ನಿಂದ ಹೊರಬಂದೆ. ಆಗ ಅವನನ್ನು ನೋಡಿ ನಾನು ನಿಂತ ನೆಲವೇ ಕುಸಿದಂತಾಯಿತು. ಫ್ಲಾಟ್ನ ಹೊರಗೆ ನಾನು ಯಾರನ್ನು ದ್ವೇಷ ಮಾಡುತ್ತಿದ್ದೇನೋ ಆ ವ್ಯಕ್ತಿಯನ್ನು ನೋಡಿದೆ. ಅವನನ್ನು ನೋಡಲು ಸಹ ಇಷ್ಟವಿರಲಿಲ್ಲ. ಆದರೆ ನನ್ನ ಹೃದಯ ಜೋರಾಗಿ ಹೊಡೆದುಕೊಳ್ಳತೊಡಗಿತ್ತು. ನನ್ನ ಮಗನನ್ನು ಕಾಣುವ ಒಂದು ಆಶಾಕಿರಣ ನನಗೆ ಈಗ ಕಾಣಿಸಿತು. ಈಗ ನಾನು ನನ್ನ ಮಗನಿಗಾಗಿ ಹಂಬಲಿಸಿದೆ ಮತ್ತು ಅವನ ಹಿಂದೆ ಹಿಂದೆ ಹೋದೆ. ಅವನು ನಾವು ರೂಮ್ ಮಾಡಿಕೊಂಡಿದ್ದ ಫ್ಲಾಟ್ನ ಮೆಟ್ಟಿಲೇರಿ ಮೇಲಕ್ಕೆ ಹೋಗುತ್ತಿದ್ದನು. ಅವನು ಇನ್ನೊಂದು ಫ್ಲೋರ್ಗೆ ಹೋಗುತ್ತಿರುವುದನ್ನು ನೋಡಿದೆ. ನಾನು ಸಹ ಹೋದೆ ಮತ್ತು ನನ್ನ ಮುಖವನ್ನು ಮುಚ್ಚಿಕೊಂಡೆ. ಅವನು ಕೋಣೆಯೊಳಗೆ ಹೋದಾಗ ನಾನು ಅವನ ಹಿಂದೆ ಕೋಣೆಯೊಳಗೆ ಹೋದೆ. ನಾನು ಆ ಕಡೆ ಈ ಕಡೆ ಏನನ್ನೂ ನೋಡಲಿಲ್ಲ. ಕೇವಲ ನನ್ನ ಹೃದಯ ಮಗನನ್ನು ಭೇಟಿಯಾಗಲು ಚಡಪಡಿಸುತ್ತಿತ್ತು. ನಾನು ನನ್ನ ಮುಖವನ್ನು ಮುಚ್ಚಿಕೊಂಡೆ ಮತ್ತು ಅವನನ್ನು ಕೂಗಿ ಕರೆದೆ. ಅವನು ಚಕಿತನಾಗಿ ಕೇಳಿದ, ಹೇಳಿ, ಏನಾಗಬೇಕು? ಆಗ ನಾನು ಹೇಳಿದೆ, ನನಗೆ ನಿಮ್ಮ ಸಹಾಯ ಬೇಕು. ನಾನು ಇಲ್ಲಿ ಹೊಸಬಳು. ಕೆಲವು ದಿನಗಳ ಮಟ್ಟಿಗೆ ನನಗೆ ಉಳಿಯಲು ಮನೆ ಬೇಕಾಗಿದೆ. ನನಗೆ ಕೊಡಿಸುತ್ತೀರಾ ಎಂದಾಗ ಅವನು, 1 ನಿಮಿಷ ನೀವಿಲ್ಲಿ ಕುಳಿತುಕೊಳ್ಳಿ, ನಾನು ಪುನಃ ಬರುತ್ತೇನೆ. ಅವನ ಕೈಯಲ್ಲಿ ಕೆಲವೊಂದು ಸಾಮಾನುಗಳಿದ್ದವು. ಅವನು ಮಗನನ್ನು ಕೂಗಿ ಕರೆದ. ರಿಷಬ್, ಎಲ್ಲಿದ್ದೀಯಾ? ಒಬ್ಬ ಹುಡುಗ ಓಡುತ್ತಾ ಬಂದನು. ಅವನನ್ನು ನೋಡಿ ಇವನೇ ನನ್ನ ಮಗನೆಂದು ನಾನು ಅಂದುಕೊಂಡೆ. ಅವನನ್ನು ಮುಟ್ಟಿ ತಬ್ಬಿಕೊಳ್ಳಬೇಕೆಂದಿದ್ದೆ. ಆದರೆ ಎಲ್ಲವನ್ನೂ ನನ್ನೊಳಗೆ ಅದುಮಿಕೊಂಡು ನಾನು ಸುಮ್ಮನೆ ಆ ಮಗುವನ್ನು ನೋಡುತ್ತಿದ್ದೆ. ಈ ವ್ಯಕ್ತಿ ಆ ಹುಡುಗನಿಗೆ ಸಾಮಾನುಗಳನ್ನು ಕೊಟ್ಟು, ಇದನ್ನು ಅಮ್ಮನಿಗೆ ಕೊಡು ಹೋಗು ಎಂದಾಗ ಹುಡುಗ ಒಳಗಡೆ ಹೋದನು. ನಾನು ಸೀದಾ ನನ್ನ ಕೋಣೆಗೆ ಹೊರಟು ಬಂದೆ. ಸಂಜೆಯಾಗುತ್ತಲೇ ಅಮರ್ ಹಾಸ್ಪಿಟಲ್ನಿಂದ ಬಂದನು. ನನ್ನ ಮಗುವಿನ ಚಿಕಿತ್ಸೆ ನಡೆಯುತ್ತಿತ್ತು. ಒಂದು ಕಡೆ ನನ್ನ ಮಗಳು, ಮತ್ತೊಂದು ಕಡೆ ಭಗವಂತನು ನನ್ನ ಮಗನನ್ನು ಭೇಟಿಯಾಗುವಂತೆ ಮಾಡಿದ. ಇಂದು ನಾನು ತುಂಬ ಖುಷಿಯಾಗಿದ್ದೆ. ಅಮರ್ ಮನೆಗೆ ಬಂದಾಗ ನಾನು ಅಮರ್ನನ್ನು ಅಪ್ಪಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದೆ. ನಾನು ಅಮರ್ಗೆ ಎಲ್ಲ ವಿಷಯವನ್ನು ಹೇಳಿದೆ. ಆಗ ಅಮರ್ ಹೇಳಿದ, ನಾವು ಸೀದಾ ನೇರವಾಗಿ ಹೋಗಿ ಅವನಿಂದ ನಿನ್ನ ಮಗುವನ್ನು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ. ನೀನು ನೋಡುತ್ತಿರು ನಾನು ಹೇಗೆ ಅವನಿಂದ ನಿನ್ನ ಮಗುವನ್ನು ಕರೆತರುತ್ತೇನೆ ಎಂದು. ಆಗ ನಾನು ಅಮರ್ಗೆ ಹೇಳಿದೆ, ಏನಾದರೂ ಆಗಲಿ, ನನಗೆ ನನ್ನ ಮಗು ಬೇಕು. ಆಗ ಅಮರ್ ಹೇಳಿದ, ಸರಿ, ನಾನು ಈಗಲೇ ಜಡ್ಜ್ ಅವರಲ್ಲಿ ಮಾತನಾಡುತ್ತೇನೆ ಎಂದು ಫೋನ್ ಮಾಡತೊಡಗಿದ. ಅವನಿಗೆ ತುಂಬ ದೂರದವರೆಗೂ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯವಿತ್ತು. ಆಗ ಜಡ್ಜ್ ಸಾಹೇಬರು ಹೇಳಿದರು, ಅಮರ್, ಇದು ತುಂಬ ವರ್ಷಗಳ ಹಿಂದಿನ ಮಾತು. ಈಗ ಆ ಹುಡುಗ ತನ್ನ ತಂದೆಯ ಜೊತೆ ಇರಲು ಇಷ್ಟಪಡಬಹುದು. ಜಡ್ಜ್ ಮಗುವಿನ ಇಷ್ಟವೇನೆಂದು ಕೇಳುತ್ತಾರೆ. ಕೋರ್ಟ್ನಲ್ಲಿ ಅವನ ಮುಂದೆ ಅಪ್ಪ ಅಮ್ಮ ಇಬ್ಬರನ್ನೂ ನಿಲ್ಲಿಸುತ್ತಾರೆ. ನೀನು ಯಾರೊಂದಿಗೆ ಇರಲು ಬಯಸುತ್ತೀಯ ಎಂದು ಕೇಳುತ್ತಾರೆ. ಒಂದು ವೇಳೆ ಅಮ್ಮನ ಜೊತೆ ಇರಲು ಇಷ್ಟಪಡುತ್ತೇನೆಂದರೆ ಅವನನ್ನು ಅಮ್ಮನ ಜೊತೆ ಕಳುಹಿಸಲಾಗುತ್ತದೆ. ಅಪ್ಪನ ಜೊತೆ ಇರುತ್ತೇನೆಂದರೆ ಅವನನ್ನು ಅಪ್ಪನಿಗೆ ಒಪ್ಪಿಸಲಾಗುವುದು. ನೀನು ಇದು 8 ವರ್ಷಗಳ ಹಿಂದಿನ ಕಥೆ ಎಂದು ಹೇಳುತ್ತಿದ್ದೀಯಾ? ನನಗೆ ಗೊತ್ತಿರುವ ಹಾಗೆ ಹುಡುಗ ತನ್ನ ತಂದೆಯ ಬಳಿ ಇರಲು ಇಷ್ಟಪಡುತ್ತಾನೆ. ಇಲ್ಲಿಯವರೆಗೆ ಅವನು ತನ್ನ ಅಮ್ಮನನ್ನು ಎಂದೂ ನೋಡಿಲ್ಲ. ಅಂದ ಮೇಲೆ ತನ್ನ ಅಪ್ಪನ ಜೊತೆ ಇರಲು ಬಯಸುತ್ತಾನೆ. ಹೀಗಿದ್ದಾಗ ಕೋರ್ಟ್ನಲ್ಲಿ ಕೇಸ್ ಮಾಡಿ ಏನು ಪ್ರಯೋಜನ? ಏಕೆಂದರೆ ಮಗು ಎಂದಿಗೂ ನಿನ್ನ ಹೆಂಡತಿಯ ಜೊತೆ ಇರಲು ಇಷ್ಟಪಡುವುದಿಲ್ಲ. ಅವನ ತಂದೆಯೇ ಅವನ ಬಳಿ ಇದ್ದು ಅವನನ್ನು ಚೆನ್ನಾಗಿ ನೋಡಿಕೊಂಡಿರುವುದರಿಂದ ನೀವು ಚೆನ್ನಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ನಾನು ಕೇಸ್ ಮಾಡಲು ತಯಾರಾಗಿದ್ದೇನೆ. ನೀವು ಆರಾಮಾಗಿ ಯೋಚಿಸಿ ನಂತರ ನನಗೆ ಹೇಳಿ. ಜಡ್ಜ್ ಸಾಹೇಬರ ಈ ಮಾತು ಕೇಳಿ ನನಗೆ ಅವರು ಹೇಳುತ್ತಿರುವುದು ಸರಿಯೆಂದು ಅನಿಸಿತು. ನನ್ನ ಮಗ ನನ್ನನ್ನು ಗುರುತಿಸುವುದೇ ಇಲ್ಲ. ಅವನು ತಾನು ಯಾರನ್ನು ಅಮ್ಮ ಎಂದು ತಿಳಿದುಕೊಂಡಿದ್ದಾನೋ ಅವರನ್ನು ಗುರುತಿಸಬಹುದು. ಅವನು ಎಂದೂ ನನ್ನ ಜೊತೆ ಇರಲು ಒಪ್ಪಿಕೊಳ್ಳಲಾರ. ವೀಕ್ಷಕರೇ, ಈಗ ನೀವೇ ಹೇಳಿ, ನಾನು ನನ್ನ ಮಗುವಿಗಾಗಿ ಕೋರ್ಟ್ನಲ್ಲಿ ಹೋರಾಡಲೇ ಅಥವಾ ಅವನನ್ನು ಅವನ ಅಪ್ಪನ ಬಳಿಯೇ ಬಿಡಬೇಕೇ? ಅವಶ್ಯವಾಗಿ ಕಮೆಂಟ್ ಮಾಡಿ ತಿಳಿಸಿ.